ನಮಸ್ಕಾರ ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ರಾಜ್ಯ ಬಿಜೆಪಿಯಲ್ಲಿ ಈಗ ಅಧ್ಯಕ್ಷಗಿರಿಯ ಗೊಂದಲ ಎದ್ದು ಕಾಣ್ತಾ ಇದೆ. ಒಂದಷ್ಟು ನಾಯಕರು ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ತಾ ಇಲ್ಲ ಎನ್ನುವುದಾಗೂ ಕೂಡ ಚರ್ಚೆಗಳು ಆರಂಭ ಆಗಿದೆ. ಇತ್ತ ಗಮನಿಸ್ತಾ ಹೋಗೋದಾದ್ರೆ ಬೇರೆ ಎಲ್ಲ ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಆಯಿತು, ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಯಿತು. ಆದರೆ ಕರ್ನಾಟಕ ಸೇರಿದಂತೆ ಒಂದೆರಡು ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಇನ್ನೂ ಆಗಿಲ್ಲ. ಯಾಕೆ ಕಗ್ಗಂಟಾಗಿ ಉಳಿದಿದೆ? ಅಧ್ಯಕ್ಷರ ಬದಲಾವಣೆ ಅನಿವಾರ್ಯನಾ? ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಸರಿಯಾಗಿ ಆಗ್ತಾ ಇಲ್ವಾ? ಹೀಗೆ ಹಲವು ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ತಾ ಇದೆ. ಇದೇ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ, ಅಧ್ಯಕ್ಷಗಿರಿ ಗೊಂದಲ. ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷಗಿರಿಯ ಗೊಂದಲ ಕಂಟಿನ್ಯೂ ಆಗ್ತಾ ಇದೆ. ಯಾರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬಹುದು? ಕರ್ನಾಟಕ ಸೇರಿ 3 ರಾಜ್ಯಗಳಲ್ಲಿ ಆಯ್ಕೆ ಬಾಕಿ. ಬಿಜೆಪಿಯಲ್ಲಿ ಮುಗಿಯದ ಅಧ್ಯಕ್ಷರ ಆಯ್ಕೆಯ ಸರ್ಕಸ್. ವಿವಿಧ ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕವನ್ನ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ. ಆದರೆ 3 ರಾಜ್ಯಗಳಿಗೆ ಆಯ್ಕೆ ಮಾಡೋಕೆ ವರಿಷ್ಠರಿಗೆ ತಲೆಬಿಸಿ ಆಗ್ಬಿಟ್ಟಿದೆ. ಯಾವುದೆಲ್ಲ ಅದು ಅಂತ ನೋಡ್ತಾ ಹೋಗೋದಾದ್ರೆ ಕರ್ನಾಟಕ, ಉತ್ತರ ಪ್ರದೇಶ ಮತ್ತು ಗುಜರಾತ್. ಇಲ್ಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಳಂಬ ಆಗ್ತಾ ಇದೆ. ಆಂತರಿಕ ಗೊಂದಲ ಇದೆ ಎನ್ನುವಂಥ ಒಂದಷ್ಟು ಚರ್ಚೆಗಳು. ಇನ್ನುಳಿದಂತೆ ರಾಜ್ಯದಲ್ಲಿ ವಿಜೇಂದ್ರ ಆಯ್ಕೆಗೆ ಅಪಸ್ವರ ಕೇಳಿ ಬರ್ತಾ ಇದೆ. ಅವರನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಸದ್ಯ ಅಸಮಾಧಾನ ಶಮನಕ್ಕೆ ಹೈಕಮಾಂಡ್ ನಾಯಕರು ಸರ್ಕಸ್ ಮೇಲೆ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಇತ್ತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ವಿಚಾರದಲ್ಲೂ ಕೂಡ ಒಂದಷ್ಟು ಕನ್ಫ್ಯೂಷನ್ಗಳು ಇವೆ. ಯಾರಾಗಬಹುದು ಅದು ಕೂಡ ಸದ್ಯಕ್ಕಿರುವಂಥ ಪ್ರಶ್ನೆ. ಕರ್ನಾಟಕದಿಂದ ಯಾರಾದರೂ ಆಯ್ಕೆ ಆಗಬಹುದಾ? ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನುಳಿದಂತೆ ಭೂಪೇಂದ್ರ ಯಾದವ್, ನಿರ್ಮಲಾ ಸೀತಾರಾಮನ್, ವನತಿ ಶ್ರೀನಿವಾಸ್, ಬಿ ಡಿ ಶರ್ಮಾ ಇವರೆಲ್ಲರೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರ ರೇಸ್ನಲ್ಲಿದ್ದಾರೆ. ವಿಜೇಂದ್ರ ಅವರ ನಾಯಕತ್ವವನ್ನು ಒಂದಷ್ಟು ಜನ ಒಪ್ಪಿಕೊಂಡ್ರೆ ಇನ್ನೊಂದಷ್ಟು ಜನ ಒಪ್ಪಿಕೊಂಡಿಲ್ಲ ಅನ್ನುವಂಥದ್ದು ಪದೇ ಪದೇ ಸಾಬೀತಾಗ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ನಾಯಕರುಗಳ ಹೇಳಿಕೆಯನ್ನೇ ಗಮನಿಸಬೇಕಾಗುತ್ತೆ. ರೆಬಲ್ಸ್ ಟೀಮ್ ಕೂಡ ಸೃಷ್ಟಿಯಾಯಿತು ಬಿಜೆಪಿಯಲ್ಲಿ. ಹಾಗೆಯೇ ಬಸನಗೌಡ ಪಾಟೀಲ್ ನಿರಂತರವಾಗಿ ಹೇಳಿಕೆಯನ್ನು ಕೊಟ್ಟು ಯತ್ನಾಳ್ ಅವರು ಹೇಳಿಕೆಯನ್ನು ಕೊಟ್ಟು ಪಕ್ಷದಿಂದಲೇ ಉಚ್ಚಾಟನೆ ಆದರು. ಈಗ ಗೊಂದಲದ ಗೂಡಾಗಿದೆ. ಅಧ್ಯಕ್ಷರು ಬೇಕು, ಹೊಸ ಅಧ್ಯಕ್ಷರು ಬೇಕು ಅಂತೇಳಿ ಒಂದಷ್ಟು ಜನ ಹೇಳಿದರೆ, ಬೇಡ ವಿಜೇಂದ್ರ ಅವರೇ ಮುಂದುವರಿಲಿ ಅಂತೇಳಿ ಮತ್ತೊಂದಷ್ಟು ಜನ ಹೇಳ್ತಾ ಇದ್ದಾರೆ. ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಆಪ್ ವಕ್ತಾರರಾಗಿರುವಂಥ ಶಿವಾನಂದ ರೆಡ್ಡಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾಗಿರುವಂಥ ಆತ್ಮಾನಂದ ಎಚ್ ಎ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಿಂದಲೇ ಆರಂಭ ಮಾಡೋಣ. ಸರ್, ಗೊಂದಲಗಳು ಸರ್ವೇ ಸಾಮಾನ್ಯ. ಪ್ರತಿಯೊಂದು ಪಾರ್ಟಿಯಲ್ಲಿ ಗೊಂದಲಗಳು ಇದ್ದೇ ಇರುತ್ತೆ, ಅದು ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡಾಗ. ಆದರೆ ನಿಮ್ಮ ಪಕ್ಷದಲ್ಲಿ ಇರೋದು ರಾಜ್ಯಾಧ್ಯಕ್ಷರ ವಿಚಾರವಾಗಿ ಒಂದಷ್ಟು ಗೊಂದಲಗಳಿವೆ, ಒಂದಷ್ಟು ಅಸಮಾಧಾನಗಳಿವೆ. ನೀವು ಒಪ್ತೀರಾ ಸರ್ ವಿಜೇಂದ್ರ ಅವರ ನಾಯಕತ್ವವನ್ನು? ನಮ್ಮ ಪಕ್ಷ ಯಾರನ್ನೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಅಧ್ಯಕ್ಷನ ಮಾಡಿದ್ರು ಕೂಡ ಪ್ರತಿಯೊಬ್ಬ ಕಾರ್ಯಕರ್ತನೂ ಅದನ್ನು ಒಪ್ಕೊಳ್ಳುವಂಥ ಒಬ್ಬ ಕಾರ್ಯಕರ್ತ ಇರುವಂಥ ಪಕ್ಷ ಯಾವ್ದಾದ್ರು ಇದ್ದರೆ ಅದು ಭಾರತೀಯ ಜನತಾ ಪಕ್ಷ. ಕಳೆದ ಅವಧಿಯಲ್ಲಿ ಯಡಿಯೂರಪ್ಪ ನಂತರ ಅಧ್ಯಕ್ಷರ ಆದಮೇಲೆ ಒಂದು 6-7 ತಿಂಗಳು ಕರ್ನಾಟಕಕ್ಕೆ ಅಧ್ಯಕ್ಷರ ಗೊಂದಲದಲ್ಲೇ ಮುಂದುವರಿಯಿತು. ಹೈಕಮಾಂಡು ನಮಗೆ ಒಂದು ಸದೃಢವಾದಂಥ ಹೈಕಮಾಂಡ್ ಇದೆ. ಅಳದು ತೂಗಿ ಯಾರು ಸಮರ್ಥರಿದ್ದಾರೆ ಅನ್ನುವಂಥದ್ದನ್ನು ನೋಡಿ ಒಂದು ಯುವಕರಿಗೆ ಈ ಸಲ ಅವಕಾಶ ಕೊಡಬೇಕು ಅಂತೇಳಿ ವಿಜೇಂದ್ರ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ವಿಜೇಂದ್ರ ಅವರು ನವೆಂಬರ್ 10ನೇ ತಾರೀಕು 2023ನೇ ಇಸ್ವಿಯಲ್ಲಿ ಜವಾಬ್ದಾರಿಯನ್ನು ತಗೊಂಡ್ರು. ಅವತ್ತಿನಿಂದ ಇವತ್ತಿನವರೆಗೂ ಸಕ್ರಿಯವಾಗಿ ಯುವಕರನ್ನ, ಎಲೆಕ್ಷನ್ಗಳನ್ನು, ಚುನಾವಣೆಗಳನ್ನು ಮತ್ತು ಸ್ಥಳೀಯ ಚುನಾವಣೆಗಳು ಈಗ ನಡೆದೇ ಇದ್ದರೂ ಕೂಡ ಯಾವುದೇ ಹೋರಾಟವನ್ನು ಜಿಲ್ಲೆಯಲ್ಲಾಗ್ಬೋದು, ರಾಜ್ಯ ಮಟ್ಟದ ಹೋರಾಟಗಳನ್ನು ನಿಭಾಯಿಸಿದ್ದಾರೆ. ಯಶಸ್ವಿ ಅಧ್ಯಕ್ಷರಾಗಿ ಮುಂದುವರಿತಾರೆ. ಅವರ ಸಾರಥ್ಯದಲ್ಲೇ ಮುಂದಿನ ಅವಧಿಯನ್ನು ಕೂಡ ಈಗಾಗಲೇ ಹೈಕಮಾಂಡ್ ಎಲ್ಲೋ ಒಂದು ಕಡೆ 18 ರಾಜ್ಯಗಳ ಒಂದು ತಲೆಬಿಸಿ ಇದ್ದಂಥ
ರಾಜ್ಯಗಳ ಅಧ್ಯಕ್ಷರನ್ನ ಮಾಡಿದ್ದಾರೆ. ಇದು ಸರ್ವೇ ಸಾಮಾನ್ಯ. ಒಂದು ಆಂತರಿಕ ಸಮಸ್ಯೆ ಇತ್ತು, ಸೀನಿಯರು ಮತ್ತು ಜೂನಿಯರು ಅನ್ನುವಂಥದ್ದು. ಇದೆಲ್ಲವನ್ನ ನೋಡಿ ಎಲ್ಲವರನ್ನ ಕರೆದು ಮಾತಾಡಿಸಿ ಈಗ ಎಲ್ಲವೂ ಕೂಡ ಸಮನ ಆಗಿದೆ. ಅಂಥದ್ರಲ್ಲಿ ಮತ್ತೆ ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ. ಅವರನ್ನೇ ಮುಂದುವರಿಸುವಂಥದ್ದು ಕೂಡ ಖಂಡಿತ ಆಗುತ್ತೆ, ಅದರಲ್ಲಿ ಅನುಮಾನನೇ ಬೇಡ. ಹಾಗಾಗಿ ವಿಜೇಂದ್ರ ಅವರು ಎಲ್ಲ ಹೋರಾಟಗಳನ್ನು ಯಡಿಯೂರಪ್ಪನವರ ಮಗ ಅನ್ನುವಂಥದ್ದಷ್ಟೇನೆ ನೋಡಿ ಪಕ್ಷ ವಿಜೇಂದ್ರ ಅವರವರಿಗೆ ಸಾರಥ್ಯವನ್ನು ವಹಿಸಿದ್ದಲ್ಲ. ವಿಜೇಂದ್ರ ಅವರು ಒಬ್ಬ ಕಾರ್ಯಕರ್ತನಾಗಿ, ರಾಜ್ಯ ಮಟ್ಟದ ಉಪಾಧ್ಯಕ್ಷನಾಗಿ, ಯುವ ಮೋರ್ಚಾದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಸಮರ್ಥವಾಗಿ ಜಿಲ್ಲೆಯಲ್ಲಿ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿ ಮತ್ತೆ ಏನು ಚುನಾವಣೆಯನ್ನು ಕೂಡ ಇವರ ಸಾರಥ್ಯದಲ್ಲೇ ಉಪಚುನಾವಣೆಗಳನ್ನು ಕೂಡ ಎದುರಿಸಿ ಯಶಸ್ವಿಯನ್ನು ಕಂಡಿದ್ದಂಥವ್ರು. ಮತ್ತೆ ಹಳೆಯ ಮೈಸೂರು ಭಾಗದಲ್ಲಿ ಸದೃಢವಾಗಿ ಪಕ್ಷವನ್ನು ಕಟ್ಟಿದ್ದಾರೆ. ಮತ್ತೆ ವಿಜೇಂದ್ರ ಅವರಿಗೆ ಇರುವಂಥದ್ದು ಇಡೀ ರಾಜ್ಯದಲ್ಲಿ ಎಲ್ಲೇ ಹೋದ್ರೂ ಕೂಡ ಒಂದು ಯುವ ಪಡೆ ಅವರ ಬೆಂಬಲಕ್ಕಿದೆ. ಒಬ್ಬ ಯಡಿಯೂರಪ್ಪನವರು ಹೇಗೆ ಸಣ್ಣ ಸಮಾಜಗಳನ್ನು ಜೊತೆಗೆ ತಗೊಂಡು ಈ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿದ್ರೋ ಅದೇ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಕೂಡ ಇವತ್ತು ಸಣ್ಣ ಸಮುದಾಯಗಳಾಗ್ಬೋದು, ಎಲ್ಲ ವರ್ಗದವರನ್ನ, ಮಹಿಳೆಯರನ್ನ, ಯುವಕರನ್ನ, ಹಿರಿಯರನ್ನ ಎಲ್ಲರಿಗೂ ಗೌರವ ಕೊಡುವಂಥ ಕೆಲಸದಲ್ಲಿ ಪಕ್ಷ ಸಂಘಟನೆಯಲ್ಲಿ ಹೈಕಮಾಂಡ್ ಅನ್ನ ಮನವನ್ನು ಮೆಚ್ಚಿದ್ದಾರೆ. ಅವ್ರಿಗೂ ಒಪ್ಪಿಗೆ ಇದೆ. ಖಂಡಿತವಾಗ್ಲೂ ವಿಜೇಂದ್ರ ಅವರು ಮುಂದುವರಿಯುತ್ತಾರೆ. ಎಸ್, ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು ವಿಜೇಂದ್ರ ಅವರ ನಾಯಕತ್ವವನ್ನು ನಾವು ಒಪ್ಪಿದ್ದೇವೆ ಎನ್ನುವುದಾಗಿ ಅವ್ರು ಹೇಳ್ತಾ ಇದ್ರು. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಜವಾಬ್ದಾರಿಯನ್ನ ಕೊಟ್ಟರು ಕೂಡ ಪಕ್ಷ ಒಪ್ಪುತ್ತೆ ಎನ್ನುವುದಾಗಿ ಹೇಳ್ತಾ ಇದ್ರು. ಶಿವಾನಂದ ರೆಡ್ಡಿ ಅವರೇ, ನೀವು ಕೂಡ ಬಿಜೆಪಿ ವಕ್ತಾರರ ಮಾತುಗಳನ್ನ ಗಮನಿಸಿದ್ರಿ. ಸಾಮಾನ್ಯ ಕಾರ್ಯಕರ್ತನಿಗೆ ಪಕ್ಷದ ನಾಯಕತ್ವವನ್ನು ಕೊಟ್ರೆ ಒಪ್ತೀವಿ ಅಂತ ಬಿಜೆಪಿ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ರೆಬಲ್ಸ್ ಟೀಮ್ ಯಾಕೆ ಉಟ್ಕೊಳ್ತು ಸರ್ ಹಾಗಾದ್ರೆ ಅವ್ರ ಪಕ್ಷದಲ್ಲಿ? ಇಲ್ಲ, ಇದು ಇವತ್ತೊಂದು ದಿವಸದಲ್ಲ ಕತೆ. 3 ವರ್ಷದಿಂದ ಈ ರಾಜಕೀಯದಲ್ಲಿ ಈ ಬಿ ಜೆ ಪಿ ಅಧ್ಯಕ್ಷರ ಆಗೋಕ್ಕೆ ಮುಂಚೆನಿಂದಾನು ಗಲಭೆಗಳಿದೆ, ಎಲ್ರಿಗೂ ಗೊತ್ತು. ಓಕೆ, ಏನಂದರೆ ವಿಜೇಂದ್ರ ಅವರು ಒಬ್ಬ ಏನು ರಾಜಕೀಯ ಕುಟುಂಬ ಮತ್ತು ಕುಟುಂಬ ರಾಜಕೀಯದಿಂದ ಬಂದಿದ್ದಾರೆ. ಅವರನ್ನು ಕೆಲವರು ಒಪ್ಕೊಳ್ತಾ ಇರಲಿಲ್ಲ. ಓಕೆ, ಈ ಕೆಲಸ ಸ್ವಲ್ಪ ಮುಂಚೆನೇ ಮಾಡಬೇಕಾಗಿತ್ತು. ಇದು ತುಂಬ ಲೇಟ್ ಆಗೋಗಿದೆ. ಇವಾಗ ಯತ್ನಾಳ್ ಆಯಿತು, ಸೋಮಶೇಖರ್ ಆಯಿತು, ಇನ್ನೂ ಕೆಲವ್ರನ್ನ ಉಚ್ಚಾಟನೆ ಮಾಡಿದರು. ಮತ್ತು ಇವತ್ತು ಮುಂಚೆ 2 ಬಣ್ಣಗಳು ಅಂತಿದ್ವು, ಇವತ್ತು 3-4 ಶುರುವಾಗ್ಬಿಟ್ಟಿದೆ. ಓಕೆ, ಇವಾಗ ರೇಣುಕಾಚಾರ್ಯದು ಒಂದು ಶುರುವಾಗಿದೆ. ಅವಲ್ಲೇ ಅವ್ರಿಗೂ ನಿಮ್ಮನ್ನು ಉಚ್ಚಾಟನೆ ಮಾಡ್ತೀವಿ, ನೀವೇನಾದರೂ ಬಾಯಿ ಬಿಟ್ರೆ ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೊಂದು ಯಾರೋ ಒಬ್ಬರು ಬಸವರಾಜ್, ತೋಟಪ್ಪ ಬಸವರಾಜ್ ಅಂತ ಬಿ ಜೆ ಪಿ ಲೀಡ್ರು, ಓಕೆ, ಸೋಮಣ್ಣನೇನಾದರೂ ಮಾಡಿದರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಅವರೊಂದು ಕಡೆ ಸ್ಟೇಟ್ಮೆಂಟು. ಇಲ್ಲಿ ಎಲ್ಲರೂ ಪ್ರೆಸಿಡೆಂಟ್ಗಳೇ ಆಗಿಬಿಟ್ಟಿದ್ದಾರೆ, ಅಧ್ಯಕ್ಷರುಗಳೇ. ಅವ್ರು ಇಲ್ಲದೇ ಇದ್ರೂ ಕೊಡದೇ ಇದ್ರೂ ಇವರೇ ಓನಾಗಿ ತಗೊಳ್ಳೋದು ಶಕ್ತಿ ಅವ್ರಿಗಿದೆ. ಓಕೆ, ಓಕೆ, ನೀವು ನೋಡಿ, ಒಬ್ಬ ದಲಿತರನ್ನ ಮಾಡಬೇಕು ಅಂದ್ರೂ ಯಾರೂ ಒಪ್ಪಲ್ಲ ಅಲ್ಲಿ. ಮತ್ತು ಲಿಂಗಾಯತನ ಮಾಡ್ಬೇಕಂದ್ರೂ ಒಪ್ಪಲ್ಲ, ಒಕ್ಕಲಿಗರನ್ನು ಮಾಡಬೇಕಾದ್ರೂ ಒಪ್ಪಲ್ಲ. ಯಾಕಂದರೆ ಅಲ್ಲಿ ಸಿಕ್ಕಾಪಟ್ಟೆ ಏನು ತುಂಬ ಬುದ್ಧಿವಂತರಿದ್ದಾರೆ. ಓಕೆ, ಓಕೆ, ಈ ಬುದ್ಧಿವಂತರಲ್ಲಿ ನಮ್ಮ ಕರ್ನಾಟಕ ಅಪೋಸಿಷನ್ ಇಲ್ಲದೆ ಹಾಳಾಗೋಗ್ತಾ ಇದೆ. ನಿನ್ನೇನು ನೋಡಿದ್ವು, ನಿನ್ನೇನು ಚರ್ಚೆ ಆಯಿತು. ಇವರೆಲ್ಲ ಹೋರಾಟ ಮಾಡಿದ್ರು, ನಿರ್ಭಯವಾಗಿ ಮಾಡ್ತಾ ಇದ್ದಾರೆ. ಅವ್ರು ಕೊಟ್ಟಿರೋ ಹುದ್ದೆಯನ್ನು ನೀಟಾಗಿ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಅಂದರು. ಬೈ ಎಲೆಕ್ಷನಲ್ಲೇ ನೋಡಿದ್ವು, CM ಮಕ್ಕಳಾಗಿ ಮತ್ತು JDS BJP ಒಂದಾಗಿ ಒಗ್ಗಟ್ಟಾಗಿ ಮಾಡಿದ್ರೂ ಬೈ ಎಲೆಕ್ಷನ್ನು ಲಾಸ್ ಆಯಿತು. ಅದೇನಕ್ಕೋ ಗೊತ್ತಿಲ್ಲ. ಇವರು ರಾಜ್ಯಾಧ್ಯಕ್ಷರದು ಅವ್ರ ವೈಯಕ್ತಿಕ, ಅವ್ರ BJP ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು. ಯಾಕಂದರೆ ಇವರು ಪದೇ ಪದೇ ಎಡವ್ತಾ ಇದ್ದಾರೆ. ಈ ಎಡವೆಗಳಿಂದ ಜನರಿಗೆ ಏನು ಬೇಕು ಅಂತ ಅನ್ನೋದು ಅದು ಯಾರು ಧ್ವನಿ ಎತ್ತೋರು ಯಾರೂ ಇಲ್ಲ. ಇವತ್ತೇನಾಗಿದೆ, ಕಾಂಗ್ರೆಸ್ನವರು ಅವ್ರು ಏನು ಮಾಡ್ತಾರೆ ಅದಕ್ಕೆ ಯಾರು ಕೇಳೋರೇ ಇಲ್ಲ. ನೋಡಿ, ರೈತರು ದೇವನಹಳ್ಳಿನಲ್ಲೇ ಅಷ್ಟು ಮಾಡಿದರು, ಒಬ್ಬರಾಗೆ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಎಲ್ಲ ಹೋಗಲಿಲ್ಲ. ಅಂದರೆ ಅಧ್ಯಕ್ಷರಿಲ್ಲ, ಅಪೋಸಿಷನ್ ಇಲ್ಲ. ಅಂದರೆ ರೈತರು ಹೇಳುವುದೇನು, ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ರೈತರಿಗೋಸ್ಕರ ಇದ್ದೀವಿ ಅಂತಾರೆ. ಯಡಿಯೂರಪ್ಪ ರೈತರಿಗೋಸ್ಕರ ಇದು ಮಾಡಿದ್ದಾರೆ ಅಂತಾರೆ. ಏನ್ ಮಾಡಿದ್ರು? ಇವತ್ತು ಅಧ್ಯಕ್ಷರು ಇದ್ರು ಇಲ್ದಂಗೆ ಆಗಿದ್ದಾರೆ ಅಷ್ಟೇ. ಬರೀ ಏನು ಗೊತ್ತಾ, ಇವ್ರ ಪರ್ಸನಲ್ ಅಟ್ಯಾಕು. ವಾಲ್ಮೀಕಿ ಅಂದ್ರೆ ಕಾಂಗ್ರೆಸ್ ಅಟ್ಯಾಕು.
ಮೂಢಾಗರಣ ಅಂದರೆ ಸಿದ್ದರಾಮಯ್ಯ ಅಟ್ಯಾಕು. Okay. ಈ ಥರ ಅಟ್ಯಾಕ್ಗಳಲ್ಲಿ ಹೋಗ್ತಾ ಇದ್ದಾರೆ ಹೊರತು ಜನರಿಗೆ ಏನು ಬೇಕು ಅಂತ ಅದು ನೋಡ್ತಾ ಇಲ್ಲ. ನೋಡಿ ಇವತ್ತು ಒಂದು ಮನೆ ಕಟ್ಟಬೇಕಾದ್ರೆ ಸುಪ್ರೀಂ ಕೋರ್ಟ್ ಆರ್ಡರಿಂದ Yes. ಯಾವ ಸ್ಟೇಟ್ನಲ್ಲಿಲ್ಲ ಇವ್ರು ನಿಲ್ಸಿದ್ದಾರೆ. Okay. ಅದನ್ನ ಯಾರು ಧ್ವನಿ ಎತ್ತಬೇಕು? ಓಕೆ, ಜನರಿಗೆ ಬೇಕಾ ಬೇಡವಾ? ಕರೆಂಟ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಯಾರು ಧ್ವನಿ ಎತ್ತಬೇಕು ಹೇಳಿ? ಖಂಡಿತ ಖಂಡಿತ. ಯಾಕೆ ಅವ್ರು ಎತ್ತಾ ಇಲ್ಲ? ಒಂದು ಸ್ಟೇಟ್ಮೆಂಟ್ ತೋರಿಸಿ ಯಾರ ಕೈಲಾದ್ರು, ಯಾರಾದರೂ ಆಗಲಿ. ಓಕೆ, ಅದರಿಂದ ಈ ರಾಜ್ಯಾಧ್ಯಕ್ಷರು ಇವರು ಬಿಜೆಪಿ ವಕ್ತಾರರು ಹೇಳ್ದಂಗೆನೆ ಇದು ಸುಮ್ಮನೆ ಜನರಿಗೆ ಮಂಕುಬೂದೇರ್ಸಕ್ಕೆ ಒಂದು ಇಶ್ಯೂ ತರ್ತಾರೆ. ಓಕೆ ಓಕೆ. ಇವಾಗ ನಾವು ಅಮಿತ್ ಶಾ ಹೇಳಿದ್ದಾರೆ ನೀವೇ ಕಂಟಿನ್ಯೂ ಆಗೋದು ಅಂತ ಹೇಳಿದ್ದಾರೆ. ಮತ್ತೆ ಮೊನ್ನೆ ಯಡಿಯೂರಪ್ಪಗೆ ಹೇಳಿದ್ದಾರೆ ನೀವು ಆಕ್ಟಿವ್ ಆಗಿರಿ ಅಂತ ಹೇಳಿದ್ದಾರೆ. Yes. ಅವ್ರು ತಕ್ಷಣ ಅವರು ಪಕ್ಷ ಸಂಘಟನೆಗೆ ಅಂತ ಇಳ್ದಿದ್ದಾರೆ ಅವರು ಇದಕ್ಕೆಲ್ಲ ಹೋಗಿ ಆಫೀಸ್ಗೆ. ಓಕೆ. ಸೊ ಇದರಲ್ಲಿ ನೋಡಿದ್ರೆ ಯಾರನ್ನು ಒಪ್ಪುವರಿಲ್ಲ. Yes. ಇಲ್ಲಿ ಬನಗಳು ಜಾಸ್ತಿ ಆಗಿಬಿಟ್ಟಿವೆ. ಇವು ಸದ್ಯಕ್ಕೆ ಈ ರಾಜ್ಯಾಧ್ಯಕ್ಷರದು ಏನೂ ಆಗಲ್ಲ. ಇವಾಗ ಏನಾದರೂ ಆಗಬೇಕಂದ್ರೆ ಇವಾಗ ಆಲ್ರೆಡಿ ಹೇಳಿದ್ದಾರೆ ರಾಷ್ಟ್ರ ಮಟ್ಟದಲ್ಲೇ ಯಾರು ಅವರು ನಿರ್ಮಲಾ ಸೀತಾರಾಮನ್ ಆಗ್ಬೋದು, ಯಾರೋ ಇವ್ರು ಆಗ್ಬೋದು, ವನಿತಾ ಆಗ್ಬೋದು ಅಂತ ಹೇಳಿದ್ದಾರೆ. ಅದೇ ಥರ ಕರ್ನಾಟಕದಲ್ಲಿ ಯಾರಾದರೂ ಒಬ್ಬ ಲೇಡಿ ಕ್ಯಾಂಡಿಡೇಟ್ನೇನಾದರೂ ಅಧ್ಯಕ್ಷ ಸ್ಥಾನಗಳಲ್ಲಿ ಕೂರಿಸಿದ್ರೆ ಇವ್ರ ಬಾಯಿಗಳೆಲ್ಲ ಮುಚ್ಚಬಹುದು ಅಂತ ನನ್ನ ಅನಿಸಿಕೆ. ಎಸ್, ಕಾದ್ ನೋಡೋಣ ಏನಾಗಬಹುದು ಅಂತೇಳಿ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ JDSನ ವಕ್ತಾರರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಮಿತ್ರ ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳು ಎದ್ದು ಕಾಣ್ತಾ ಇದೆ, ಹೇಳಿಕೆಗಳು ಸರ್ವೇ ಸಾಮಾನ್ಯವಾಗಿ ಕೇಳಿ ಬರ್ತಾ ಇದೆ. ಇವತ್ತು ನಿನ್ನೆಯದಲ್ಲ, ಹೇಳಿಕೆಯನ್ನು ಕೊಟ್ಟವರನ್ನ ಪಕ್ಷದಿಂದಲೇ ಕೂಡ ಶಿಸ್ತು ಸಮಿತಿಯವರು ತೆಗೆದು ಹಾಕಿದ್ರು. ಏನ್ ಸರ್ ಇದು? ನಿಮ್ಮ ಮೈತ್ರಿ ಪಾರ್ಟಿ ಆಗಿರೋದ್ರಿಂದ ನಿಮ್ಗೆ ಸ್ವಲ್ಪ ಗೊತ್ತಿರುತ್ತೆ ಅಲ್ಲಿ ಏನಾಗ್ತಾ ಇರುತ್ತೆ ಅಂತೇಳಿ. ಅಕ್ಷರಶಃ ಏನಾಗುತ್ತೆ, ಇದು ಈ ರಾಷ್ಟ್ರೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷ ಅಲ್ಲ, ರಾಷ್ಟ್ರೀಯ ಪಕ್ಷಗಳು ದೊಡ್ಡ ಪಕ್ಷ. ದೊಡ್ಡ ಪಕ್ಷ ಅಂದಮೇಲೆ ಕಲಹಗಳು ಸಾಮಾನ್ಯ, ಸರ್ವಸಾಮಾನ್ಯ. ನಾವು JDS ಅಲ್ಲೇ ತಗೊಂಡಿರ್ಬೋದು, ಕಾಂಗ್ರೆಸ್ ಅಲ್ಲೇ ತಗೊಬೋದು, BJP-ಯಲ್ಲೇ ತಗೊಬೋದು. ಈ ಗೊಂದಲ ಗೂಡುಗಳು ಸರ್ವಸಾಮಾನ್ಯ. ಒಬ್ಬರು ಅಧ್ಯಕ್ಷ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂದಾಗ 16 ಜನ ಆಕಾಂಕ್ಷಿಗಳಿರ್ತಾರೆ, ನಾನು ಅಧ್ಯಕ್ಷ ಆಗಬೇಕು ಅನ್ನೋ ಆಕಾಂಕ್ಷೆಗಳು ಸರ್ವಸಾಮಾನ್ಯವಾದ ಒಂದು ಪ್ರತಿಕ್ರಿಯೆ. ಆದರೆ ಆ ಕ್ರಿಯೆಯಲ್ಲಿ ಇಲ್ಲಿನ ಮೂಲ ಮಟ್ಟ ಅಂದರೆ ಒಂದು ಕೆಳಮಟ್ಟದಿಂದ ಕಾರ್ಯಕರ್ತರ ನಿರ್ಧಾರಗಳ ಮೇಲೆ ಅಧ್ಯಕ್ಷರಿಗೆ ಒಂದು ಸ್ಥಾನನ ಅಲ್ಲಿ ಒಂದು ಅವ್ರಿಗೆ ಅಧ್ಯಕ್ಷ ಸ್ಥಾನ ಕೊಡ್ತಾರೆ. ಹಂಗಾಗಿ ಅಲ್ಲಿ ಒಂದು ಅಧ್ಯಕ್ಷ ಸ್ಥಾನ ಕೂರಿಸ್ಬೇಕಾದಂಥ ಸಂದರ್ಭ ಬಂದಾಗ ಮೊದಲು ಪಕ್ಷದ ಕಾರ್ಯಕರ್ತರ ಒಲವು ನೆಲವು ಮತ್ತು ಅವ್ರ ವೋಟಿಂಗು ಇವೆಲ್ಲ ಸೇರಿಕೊಂಡು ಅವರು ಕಾರ್ಯಕರ್ತರು ಕೊಡುವಂಥ ಒಲವು ಮೇಲೆ ಅಧ್ಯಕ್ಷ ಸ್ಥಾನ ಮಾಡ್ತಾರೆ. ಅದೇ ರೀತಿ ಕಾಂಗ್ರೆಸ್ಸು ಇರ್ಬೋದು ಮತ್ತು JDS ಇರ್ಬೋದು. ಆದರೆ ನಾನು ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಅಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಅವತ್ತೇ ಹೇಳಿದರು ರಾಷ್ಟ್ರೀಯ ಅಧ್ಯಕ್ಷದ ವೇಣುಗೋಪಾಲ್ ಅವರು, ವೇಣುಗೋಪಾಲ್ ಕಾರ್ಯದರ್ಶಿ, AICC ಕಾರ್ಯದರ್ಶಿ ಅವರು MP ಎಲೆಕ್ಷನ್ ಆದ ಕೂಡಲೇ ನಾವು KPCC ಅಧ್ಯಕ್ಷ ಸ್ಥಾನನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದೆಲ್ಲ ಪಕ್ಷದ ಎಲ್ಲ ಪತ್ರಿಕೆಗಳು ಪ್ರಿಂಟ್ ಆಗಿತ್ತು. ಸ್ಟಿಲ್ ನಾವು ಇವತ್ತು ಕಾಂಗ್ರೆಸ್ ಅವರೇ ಅಧ್ಯಕ್ಷ ಸ್ಥಾನ ಬದಲು ಮಾಡೋಕ್ಕಾಗ್ತಾ ಇಲ್ಲ, ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ. ಹಾಗಾದ್ರೆ ಒಪ್ಕೊಂಡಿಲ್ಲ, ಹಾಗಾದ್ರೆ DKಶಿ ನಾಯಕತ್ವನೇ ಯಾರೋ ಒಪ್ಕೊಂಡಿಲ್ವಾ? ಹಾಗಾದ್ರೆ ಹೇಗೆ ಸರ್? ಅಲ್ಲ, ಒಪ್ಕೊಂಡಿಲ್ಲ ಅಂತ ಪ್ರಶ್ನೆ ಇಲ್ಲ. ವೇಣುಗೋಪಾಲ್ ಅವರು ಹೇಳಿತ್ತು, AICC ಸೆಕ್ರೆಟರಿ ಹೇಳಿದಿತ್ತು ಇದನ್ನು ಬಂದು, ನಾವು MP ಎಲೆಕ್ಷನ್ ಆಗಿದ ತಕ್ಷಣ ನಾವು ಅಧ್ಯಕ್ಷ ಸ್ಥಾನನ ಚೇಂಜ್ ಮಾಡ್ತೀವಿ ಅಂತ. ಆ ಕೂಡಲೇ ದೊಡ್ಡ ಗೊಂದಲ ಸ್ಟಾರ್ಟ್ ಆಯ್ತು. ಗೊಂದಲ ಯಾವ ರೀತಿ ಸ್ಟಾರ್ಟ್ ಆಯ್ತು? ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಸಚಿವರಿದ್ದೀನಿ, ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ನಾನು ಸಮರ್ಥವಾಗಿ ನಡ್ಸ್ಕೊಂಡು ಹೋಗ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಈಶ್ವರ್ ಖಂಡ್ರೆ ಅವರು ಹೇಳಿದ್ರು, ನಮ್ಮ ಕಮಿಟಿದ ಒಂದು ಪ್ರಬಲ ಜಾತಿ ಸಮುದಾಯ ಇದೆ, ಈ ಸಮುದಾಯಕ್ಕೆ ನನ್ನ ನಾಯಕತ್ವ ಕೊಟ್ಟರೆ ನಾನು ಸಮರ್ಥ ನಿಭಾಯಿಸ್ತೀನಿ ಅಂತ. ಅದೇ ರೀತಿ MB ಪಾಟೀಲ್ ಅವರು ಹೇಳಿದ್ರು, ಅದೇ ರೀತಿ HK ಪಾಟೀಲ್ ಅವರು ಕೂಡ ಹೇಳಿದ್ರು, ದೇಶಪಾಂಡೆ ಅವರು ಹೇಳಿದ್ರು. ಈ ರೀತಿಯಾಗಿ ಗಮನಿಸ್ತಾ ಇರ್ಬೋದು. ಒಂದಷ್ಟು ವಿಚಾರಗಳ ಕುರಿತು ಇಲ್ಲಿ ಗೊಂದಲಗಳು ಇರೋದು ಸರ್ವೇ ಸಾಮಾನ್ಯ. ಆದರೆ ವಿಜೇಂದ್ರ ನಾಯಕತ್ವವನ್ನು ಒಪ್ಪುತ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಒಂದಷ್ಟು ನಾಯಕರು ನೇರ ಹೇಳಿಕೆಗಳನ್ನು ಕೊಟ್ಟಿದ್ರು. JDSನ ವಕ್ತಾರರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಸರ್, ಕಂಟಿನ್ಯೂ ಮಾಡ್ತಾ ಹೋಗೋದಾದ್ರೆ, ಸೊ ಈ ರೀತಿಯಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ನೋಡಿದ್ರೆ ಅವ್ರ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಟುವಲಾಗಿ ಕಾಯ್ತಾ ಇದ್ದಾರೆ. ಯಾವಾಗ ಮಾತು ತೆಗಿತಾರೆ, ಯಾವಾಗ ಒಂದು ಪರಿಸ್ಥಿತಿ ಬರುತ್ತೆ, ಯಾವಾಗ ಅದು ಉಲ್ಭವನ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಇವತ್ತು ಆ ವಿಚಾರನ ಅವರು ಸ್ಥಗಿತ ಮಾಡಿ ಸೈಲೆಂಟ್ ನಡೀತಾ ಇದೆ. ಬಟ್ ದೊಡ್ಡ ಮಟ್ಟಿಗೆ ಸ್ಫೋಟ ಅಂತಗೊಳ್ಳೋದು ಗ್ಯಾರಂಟಿ ರಾಜ್ಯದಲ್ಲಿ. ಯಾಕೆ ಅಧ್ಯಕ್ಷ ಸ್ಥಾನದ ಮೇಲೆ ಎಲ್ಲಾರ ಕಣ್ಣಿದೆ. ಈಶ್ವರ್ ಖಂಡ್ರೆ ಅವ್ರ ಕಣ್ಣಿದೆ, SK ಪಾಟೀಲ್ ಕಣ್ಣಿದೆ, MB ಪಾಟೀಲ್ ಕಣ್ಣಿದೆ, ದೇಶಪಾಂಡೆ ಅವ್ರ ಕಣ್ಣಿದೆ, KH ಮುನಿಯಪ್ಪ ಕಣ್ಣಿದೆ.
ಹೀಗಾಗಿ ಬರೀ ಬಿಜೆಪಿ ಮಾತಾಡ್ತಾ ಹೋದ್ರೆ ನಾನು JDS ಮಾತಾಡಿ ಈಗ ಹೇಳಿ, ಈಗ ಬಿಜೆಪಿ ಅನ್ನೋ ಟಾರ್ಗೆಟ್ ಅಲ್ಲ, ರಾಜ್ಯದಲ್ಲಿ ಆಡಳಿತ ಪಕ್ಷದಲ್ಲಿ ನಡೀತಾರಂತ ವೈಖರಿಗಳು ಮುಖ್ಯ ಆಗ್ತದೆ. ಇವತ್ತು ರಾಜ್ಯದಲ್ಲಿ ನಮಗೆ ಬೇಕಾದ ರಾಜ್ಯದ ಆಡಳಿತ ಸುಭಿಕ್ಷವಾಗಿರ್ಬೇಕಂತೇಳಿ ರಾಜ್ಯದ ಜನದ ಮೇಲೆ ಪ್ರಭಾವ ಬೀರ್ತಾ ಇದೆ. ಇವತ್ತು ಅಧ್ಯಕ್ಷ ಸ್ಥಾನ ಬಿಜೆಪಿಯಲ್ಲಿ ಆಗೋದ್ರಿಂದ ಬದಲಾವಣೆ ಆಗೋದ್ರಿಂದ ರಾಜ್ಯದ ಅಭಿವೃದ್ಧಿಗೆ ಯಾವ ತೊಂದರೆ ಇಲ್ಲ, ರಾಜ್ಯದ ಜನಗಳ ಮೇಲೆ ಯಾವುದೇ ತೊಂದರೆ ಇಲ್ಲ. ಇಲ್ಲಿ ಮೊದಲಾಗಿ ಆಗ್ತಾ ಇರುವಂತ ಪರಿಣಾಮ ಏನಾದ್ರೆ ಆಡಳಿತ ಪಕ್ಷದ ಅಧ್ಯಕ್ಷ ಸ್ಥಾನದ ಮೇಲೆ ಇವತ್ತು ಅವ್ರದೇ ಕೂಗಿದೆ, ಪರಿಪೂರ್ಣವಾಗಿ ಅಧ್ಯಕ್ಷ ಸಿಗ್ತಾ ಇಲ್ಲ ಅಂತ. ಕೇಂದ್ರ ರಾಜ್ಯದ ಸ್ಟೇಟ್ಮೆಂಟ್ ಏನು ಇದೆ? JDS ಹೇಳಿತ್ತು, ಬಿಜೆಪಿ ಅವ್ರ ಸ್ಟೇಟ್ಮೆಂಟ್ ಏನಿತ್ತು? ನಮಗೆ ಪರಿಪೂರ್ಣವಾದ ಅಧ್ಯಕ್ಷರು ನಮ್ಮ ಕೈ ಸಿಗ್ತಾ ಇಲ್ಲ ಅನ್ನೋದು ಕೂಗಿದೆ ಕಾಂಗ್ರೆಸ್ ಅಲ್ಲಿ. ಅದು ಯಾವ ಉಲ್ಬಣ ಆಗುತ್ತೋ ಗೊತ್ತಿಲ್ಲ, ಯಾವ ಪತನ ಆಗುತ್ತೋ ಗೊತ್ತಿಲ್ಲ. ನಮಗೆ ಅಲ್ಪ ಅಂತ ಅಧ್ಯಕ್ಷರು ಬೇಡ, ಪರಿಪೂರ್ಣ ಕಾರ್ಯಕರ್ತರು ಸಿಗ್ಬೇಕಂತ ಕೂಗಿದೆ. ಇವತ್ತು ನೀವು ನೋಡಿರ್ಬೋದು ರಾಜ್ಯದಲ್ಲಿ ಒಂದೊಂದು ಪೋರ್ಟ್ಫೋಲಿಯೋ, ಒಬ್ಬೊಬ್ರು 4 ಪೋರ್ಟ್ಫೋಲಿಯೋ ತಗೊಂಡು ಯಾವ ಕ್ಷೇತ್ರಕ್ಕೂ ಅಭಿವೃದ್ಧಿ ಕೊಡಕ್ಕಾಗ್ತಾ ಇಲ್ಲ, ಯಾವ ಇಲಾಖೆಗೂ ಅಭಿವೃದ್ಧಿ ಕೊಡಕ್ಕಾಗ್ತಾ ಇಲ್ಲ. ಬೆಂಗಳೂರು ನಗರ ಅಭಿವೃದ್ಧಿ ಅಂತ ಹೇಳ್ತಾ ಅದಕ್ಕೆ ಇಲಾಖೆಗೆ ಅಭಿವೃದ್ಧಿ ಕೊಡಕ್ಕಾಗ್ತಾ ಇದೆಯಾ? ಹಾಗೆ ನೀರಾವರಿ ಯೋಜನೆ ಅಭಿವೃದ್ಧಿ ಸಚಿವರಿದ್ದಾರೆ, ಅದಕ್ಕೆ ನೀರಾವರಿ ಇಲಾಖೆಗೆ ಅಭಿವೃದ್ಧಿ ಕೊಡಕ್ಕಾಗ್ತಾ ಇದೆಯಾ? DCM ಸ್ಥಾನಮಾನ ತಗೊಂಡಿದ್ದಾರೆ, ಅದಕ್ಕೆ ಅಭಿವೃದ್ಧಿ ಕೊಡಕ್ಕಾಗ್ತಾ ಇದೆಯಾ? KPCC ಅಧ್ಯಕ್ಷ ತಗೊಂಡಿದ್ದಾರೆ, ಅದಕ್ಕೆ ಅಭಿವೃದ್ಧಿ ಕೊಡಕ್ಕಾಗ್ತಾ ಇದೆಯಾ? ಅಂದ್ರೆ ಇಲ್ಲಿ ನಾ ಹೇಳಕ್ ಏನ್ ಬರ್ತಾ ಇದ್ದಾರೆ, ಬರೀ ಬಿಜೆಪಿಯಲ್ಲೇ ಅಧ್ಯಕ್ಷ ಸ್ಥಾನದ ಸಮಸ್ಯೆ ಇದೆ ಅನ್ನೋದು ದೊಡ್ಡ ತಪ್ಪು ಮಾಹಿತಿ. ಈ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಒಂದು ಹುನ್ನಾರು ನಡೆಯುತ್ತಿದೆ. ಅಧ್ಯಕ್ಷ ಸ್ಥಾನಕ್ಕೆ ನಾನ್ ಮುಂದೋ ನೀ ಮುಂದೋ ಅನ್ನೋ ಒಂದು ಪ್ರತಿಕ್ರಿಯೆ ನಡೀತಾ ಇದ್ದಾವೆ. ಎಸ್ ಓಕೆ, ಪ್ರಶ್ನೆ ಮಾಡ್ತಾ ಹೋಗೋಣ. ಬಿಜೆಪಿ ವಕ್ತಾರರನ್ನ ಆತ್ಮಾನಂದ್ ಅವರೇ, ನೀವು ಹೇಳ್ತಾ ಇದ್ರಿ ವಿಜೇಂದ್ರ ಅವರು 2023ರಲ್ಲಿ ರಾಜ್ಯಾಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದು ಅಂತೇಳಿ. 2025 ಈಗ ಅವರು ಅಧಿಕಾರವನ್ನ ಸ್ವೀಕರಿಸಿದ ಮೇಲೆ ಲೋಕಸಭೆ ಚುನಾವಣೆ ಬಂತು, ಬೈ ಎಲೆಕ್ಷನ್ ಬಂತು, ಹಾಗೆಯೇ ಸರ್ಕಾರದ ವಿರುದ್ಧ ಸಾಕಷ್ಟು ಹೋರಾಟಗಳು, ಇವೆಲ್ಲವನ್ನ ಸಮರ್ಥವಾಗಿ ನಿಭಾಯಿಸಿದಾರ ಸರ್ ಅವರು? ಲೋಕಸಭೆಯಲ್ಲಿ ಈ ಹಿಂದೆ ಇದ್ದಿದ್ದಕ್ಕಿಂತ 2024ರಲ್ಲಿ ನೀವು ಕಳೆದುಕೊಂಡಿದ್ದೇ ಹೆಚ್ಚು, ಹಾಗೆಯೇ ಬೈ ಎಲೆಕ್ಷನ್ ಅಲ್ಲೂ ಕೂಡ ಇದ್ದಂಥ ಕ್ಷೇತ್ರಗಳನ್ನ ಕಳೆದುಕೊಂಡ್ರಿ ಸರ್. ತಾವು ಮೊದಲು ಸಮರ್ಥರಿದ್ದಾರಾ ಅನ್ನೋದಕ್ಕೆ ನಾನು ಉದಾಹರಣೆ ಕೊಟ್ಬಿಡ್ತೇನೆ. ಓಕೆ, ಇಡೀ ರಾಜ್ಯದಲ್ಲಿ ಏನಾದರೂ ಒಂದು ಪಾದಯಾತ್ರೆಯನ್ನು ಮಾಡಿ ಯಶಸ್ವಿಯನ್ನು ಕಂಡಿದ್ದು ದೇವೇಗೌಡರು. ಹೌದು, ಒಂದು ಹೋರಾಟವನ್ನು ಮಾಡಿದ್ರು. ತದನಂತರ ಅದಾದ ಮೇಲೆ ಸಿದ್ದರಾಮಯ್ಯನವರು ಬಳ್ಳಾರಿಯಿಂದ ಪಾದಯಾತ್ರೆ ಮಾಡಿದ್ದಾರೆ. ಒಬ್ಬ ಯುವಕ ಸದೃಢವಾದಂಥ ಒಂದು ಹಗರಣವನ್ನು, ಅದು ನೇರವಾಗಿ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಬಂದಂಥ ಆರೋಪವನ್ನು ನೇರವಾಗಿ ಎಲ್ಲರನ್ನ ಸಂಘಟಿಸಿ, ಹಿರಿಯರು ಕಿರಿಯರು ಕಾರ್ಯಕರ್ತ ಪಡೆಯನ್ನು ಅದೇ ತಾನೇ ಅಧ್ಯಕ್ಷರಾದವರು ಮೂಢ ಹಗರಣವನ್ನು ಕೈಗೆತ್ಕೊಂಡು ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆಯನ್ನು ಮಾಡಿದ್ರು. ಏನೇನಾಯಿತು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಆ ಪಾದಯಾತ್ರೆಯ ತನಿಖೆಗಳೇನಾಯಿತು, ಆ ಮೂಡಾದ ತನಿಖೆಗಳೇನಾಯಿತು, ಸ್ವತಃ ಮುಖ್ಯಮಂತ್ರಿಗಳು ಎಲ್ಲಿಗೆ ಬಂದರು ಅಂದರೆ, ಇವತ್ತು ಅವರು ಅದನ್ನು ಸಮನ್ವಯ ಸಮಿತಿ ಮಾಡಿದ್ರು, ಅವ್ರದ್ದೇ ABC ವಹಿಸಿದ್ರು, ಎಲ್ಲ ವಹಿಸಿದ್ರು ಕೂಡ ಆ ಸೈಟ್ಗಳನ್ನು ಮೊದಲು ಏನೇ ಮಾಡಿದ್ರು ಇದೇ ಸಿದ್ದರಾಮಯ್ಯನವರು. ಅವ್ರ ಮೇಲೆ ಆರೋಪ ಬಂದಾಗಲಿಲ್ಲ, ಒಂದು ವಾಚನ್ನು ನಾನು ಅವ್ರ ಮೇಲೆ ಎಲ್ಲೋ ಅವ್ರ ಕಂಟಕಕ್ಕಾಗುತ್ತೆ, ಸರ್ಕಾರಕ್ಕೆ ಅವ್ರಿಗೆ ಅಧಿಕಾರಕ್ಕೆ ಕಂಟಕಕ್ಕೆ ಆಗುತ್ತೆ ಅಂದ ತಕ್ಷಣನೇ ಆ ವಾಚನ್ನು ನಾನು ವಾಪಸ್ ಕೊಡ್ತೀನಿ ಅನ್ನುವಂಥ ಮಾತನ್ನ ಹೇಳಿ ಅದರಿಂದ ತಪ್ಪಿಸ್ಕೊಂಡ್ರು. ಈ ಹಗರಣದಲ್ಲೂ ಕೂಡ ಸ್ವತಃ 14 ಸೈಟ್ಗಳನ್ನು ನಾನು ಸರ್ಕಾರಕ್ಕೆ ವಾಪಸ್ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಇದನ್ನು ಕೂಡ ದಾರಿ ತಪ್ಪಿಸುವಂತ ಎಲ್ಲ ಕೆಲಸವನ್ನ ಮಾಡಿದ್ದನ್ನ ನಾವು ನೋಡ್ಬೋದು. ಮತ್ತೆ ಇವತ್ತಿಗೂ ಕೂಡ ಅದು ತನಿಖೆಯನ್ನ ನಡೀತಾನೆ ಇದೆ. ಮತ್ತೆ ಅದಾದ ನಂತರ ಅದನ್ನ ಯಶಸ್ವಿ ನಾವು ಕಂಡಿದ್ದೀವಿ, ಆ ಹೋರಾಟದಿಂದ ಯಶಸ್ವಿ ಕಂಡಿದ್ದೀವಿ. ಆ ಎಲ್ಲ ಕಾರ್ಯಕರ್ತರು ಅದನ್ನು ಒಪ್ಕೊಂಡಿದ್ದಾರೆ, ಅವ್ರ ನಾಯಕತ್ವದಲ್ಲಿ ಒಳ್ಳೆ ಹೋರಾಟ ಆಗಿದೆ. ತದನಂತರ ವಾಲ್ಮೀಕಿ ಹಗರಣ, ನಿಗಮದ ಹಗರಣ, ಏನು 148 ಕೋಟಿ ಹಗರಣ, ಸದನದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಂತ ಮಾತು. ಅಲ್ಲಿ ಹಗರಣ ಆಗಿರೋದು ಬರೀ 48 ಕೋಟಿ, 100 ಕೋಟಿ ಅಲ್ಲ, ಆ ದುಡ್ಡನ್ನು ವಾಪಸ್ ತರಿಸ್ತೀವಿ. ಹಾಗಾದ್ರೆ ಸರ್ಕಾರದಿಂದ ಇದು ಹೋರಾಟ ಅಲ್ವಾ? ಒಬ್ಬ ಅಧ್ಯಕ್ಷ ಮಾಡಿದಂತ ಕೆಲಸ ನಿಭಾಯಿಸಿದ್ರು, ಆ ಮಂತ್ರಿಯನ್ನು ರಾಜೀನಾಮೆ ಕೊಡಿಸಿದ್ರು. ಇವತ್ತು CBIಗೆ ಆ ತನಿಖೆಯನ್ನ ಕೈಗೆತ್ಕೊಂಡಿದೆ. ಮತ್ತೆ ಗುತ್ತಿಗೆದಾರರು ಏನ್ ನಮ್ಮ ಮೇಲೆ ಒಂದು ಆರೋಪವನ್ನು ಹೇಳಿಸಿ ಪೋಸ್ಟರ್ ಅಂಟಿಸಿ ಬೊಮ್ಮಾಯಿ ಅವ್ರ 40% ಸರ್ಕಾರ ಅಂತೇಳಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆದ್ರೆ ಎಲ್ಲೂ ಕೂಡ ಇದುವರೆಗೂ ಅವ್ರದೇ ಸರ್ಕಾರ 2 ವರ್ಷ ಆಗಿದೆ, ಅದನ್ನ ಸಾಬೀತುಪಡಿಸಕ್ಕೆ ಒಂದು ಸಣ್ಣ ಪೇಪರ್, ಅವ್ರ ಸಣ್ಣ ಪೇಪರ್ ಅನ್ನ ತೋರ್ಸಕ್ಕಾಗ್ಲಿಲ್ಲ ಅವ್ರಿಗೆ. ಆದ್ರೆ ಈ ರಾಜ್ಯದಲ್ಲಿ ಗುತ್ತಿಗೆದಾರರು, ಅದೇ ಕೆಂಪಯ್ಯನವರು, ಅವ್ರ ವಿರುದ್ಧ ಬಿಜೆಪಿ ಸರ್ಕಾರದಲ್ಲಾರು ಅಟ್ಲೀಸ್ಟ್ ಕೆಲಸ ಆಗ್ತಿತ್ತು, ದುಡ್ಡು ಬರ್ತಿತ್ತು. ಕಾಂಗ್ರೆಸ್ ಬಂದ್ಮೇಲೆ ನಮ್ಗೆ ಏನೂ ಸಿಗ್ತಾ ಇಲ್ಲ, ಇಲ್ಲಿ 40% ಅಲ್ಲ 60%, 80% ಕೊಟ್ಟರು ಕೂಡ ನಮಗೆ ಹಣ ವಾಪಸ್ ಬರ್ತಾ ಇಲ್ಲ ಅಂತೇಳಿ ಗುತ್ತಿಗೆದಾರರು, ಅದೇ ಸಂತೋಷ್
ಪಾಂಚಾಲ್ ಅನ್ನುವಂಥವನು ನೇರವಾಗಿ ಒಬ್ಬ ಮಂತ್ರಿಯನ್ನ ಆರೋಪ ಮಾಡಿ ಅವರ ಸ್ನೇಹಿತರು ನನಗೆ ಧಮಕಿ ಹಾಕಿದ್ದಾರೆ, ಅವರ ಆರೋಪವನ್ನ ಮಾಡಿ ಉಲ್ಲೇಖವನ್ನ ಮಾಡಿ ಡೆತ್ ನೋಟ್ ಬರೆದಿದ್ದು ಸುಸೈಡ್ ಮಾಡ್ಕೊಂಡ್ರು. ಅದಕ್ಕೂ ಕೂಡ ಹೋರಾಟ ಮಾಡಿದ್ವಿ. ಸರ್ಕಾರ ಎಮ್ಮೆ ದಪ್ಪದ ಚರ್ಮದ ಸರ್ಕಾರ ಅದಕ್ಕೂ ಕೂಡ ಬೆಲೆ ಕೊಡ್ಲಿಲ್ಲ. ಇಡೀ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಇವತ್ತು ಯಾವುದೇ ರಸ್ತೆಗೆ ಹೋದ್ರು ಕೂಡ ಸಾರ್ವಜನಿಕರು ಹೇಳ್ತಾ ಇರೋದು, ಸಾರ್ವಜನಿಕರ ಮಾತುಗೂ ಕಿಮ್ಮತ್ತಿಲ್ದೇನೆ IT BT ಕಂಪ್ನಿಗಳು ಇವತ್ತು ಬೇರೆ ರಾಜ್ಯಕ್ಕೆ ಹೋಗ್ತಾ ಇರುವಂತದ್ದನ್ನ ನಿದರ್ಶನ, ಆಂಧ್ರಕ್ಕೆ ಹೋಗ್ತಾ ಇದ್ದನ್ನ ನಾವು ನೋಡಿದೀವಿ. ಅವ್ರಿಗೆ ಯಾವುದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೊಡದೇ ಇರುವಂತ ಸರ್ಕಾರ ಇದು. ಮತ್ತೆ ಅಭಿವೃದ್ಧಿಯೇ ಇಲ್ಲ, ಯಾವುದೇ ಗುದ್ಲಿ ಪೂಜೆ ಇಲ್ಲ, ಯಾವುದೇ ಎಲ್ಲ ತೆರಿಗೆಗಳನ್ನ ಹಾಲಿಂದ ಹಿಡಿದು ಮದ್ಯದವರೆಗೂ ಮತ್ತೆ ಡೆತ್ ಸರ್ಟಿಫಿಕೇಟ್ ಇಂದ ಹಿಡಿದು ಒಂದು ನಿಮ್ಗೆ ಪಾಣಿ ತಗೊಳ್ಳೋವರೆಗೂ ಇವತ್ತು ಎಲ್ಲವನ್ನ 10 ರೂಪಾಯಿ ಇದ್ದಿದ್ದನ್ನ 400 ರೂಪಾಯಿ ಮಾಡಿದೆ, 200 ರೂಪಾಯಿ ಮಾಡಿದೆ. ಹೀಗೆ ಎಲ್ಲವನ್ನ ತೆರಿಗೆಗಳನ್ನ ಹೆಚ್ಚು ಮಾಡಿ ಇವತ್ತು ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಕಲಬುರಗಿ ಚಲೋ ಮಾಡಿದ್ವಿ, ಅಹೋರಾತ್ರಿ ಹೋರಾಟ, ಇದನ್ನ ನಾನು ಹೇಳಲೇಬೇಕು. ಯಾಕೆ ಅಂದ್ರೆ ಈ ಸರ್ಕಾರವನ್ನ ಎಚ್ಚರಿಸಕ್ಕೆ ಕೆಲಸ ಮಾಡಿದ್ದು ಅಹೋರಾತ್ರಿ ಹೋರಾಟ ಮಾಡಿದ್ವಿ. ಏನು ಅಹೋರಾತ್ರ ಹೋರಾಟದಲ್ಲಿ ಇಡೀ ಜಿಲ್ಲೆಯಲ್ಲಿ ಜನ ನಮಗೆ ಬೆಂಬಲವನ್ನು ಕೊಟ್ಟರು. ಕಾರ್ಯಕರ್ತರಲ್ಲದೆ ಸಾರ್ವಜನಿಕರು ಕೂಡ ಬಂದು ಈ ಸರ್ಕಾರ ಬೇಗ ತೊಲಗಬೇಕು ಅನ್ನುವಂತ ಮಾತುಗಳನ್ನ ನಮ್ಮ ಜೊತೆ ಕೈ ಜೋಡಿಸಿದ್ರು. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಶಿವಾನಂದ ರೆಡ್ಡಿ ಅವರೇ ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು, ಅವರು ಮಾಡಿದಂಥ ಹೋರಾಟ, ಪಾದಯಾತ್ರೆ, ಪ್ರತಿಭಟನೆ ಎಲ್ಲ ವಿಚಾರವನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ರು. ಪ್ರತಿಪಕ್ಷವಾಗಿ ಜವಾಬ್ದಾರಿ ಇದೆ ಅವ್ರ ಮೇಲೆ. ಒಂದು ಸರ್ಕಾರ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಭಟಿಸಿ ಅಥವಾ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಸರಿದಾರಿಗೆ ತರುವಂತ ಕೆಲಸವನ್ನ ಪ್ರತಿಪಕ್ಷ ಮಾಡಲೇಬೇಕು, ಒಪ್ಪುವಂತ ವಿಚಾರ. ಆದ್ರೆ ಇವರು ಮಾಡಿದಂಥ ಪ್ರತಿಭಟನೆ, ಪಾದಯಾತ್ರೆ ಇಲ್ಲೆಲ್ಲವೂ ಕೂಡ ಒಗ್ಗಟ್ಟಿತ್ತ. ಹಾಗಾದ್ರೆ ಇವರು BJPನವರು ನೇರ ಸುಳ್ಳು ಹೇಳೋದ್ರಲ್ಲಿ ನಿಶ್ಚಯರಾಗ್ಬಿಟ್ಟಿದ್ದಾರೆ. ಒಂದು ಹೇಳ್ತೀನಿ, ಇವರು 40% ಅಂದ್ಬಿಟ್ಟು ಅವ್ರು ಬಂದ್ರೆ ಸರಿ, ಇವ್ರು 60% ಅಂದ್ಬಿಟ್ಟು ಇವ್ರು ಮಾಡ್ತಾ ಇದ್ದಾರೆ. ಇವರು ಕಾಲದಲ್ಲಿ ಕೋವಿಡ್ ಹಗರಣ, ಬೆಡ್ ಹಗರಣ, ಶಿಕ್ಷಣ ಹಗರಣ, ಬಿಟ್ಕಾಯಿನ್ ಹಗರಣ, ಒಂದೇ ನಾಣ್ಯದ ಎರಡು ಮುಖಗಳು, ಒಂದೇ ನಾಣ್ಯದ ಎರಡು ಮುಖಗಳು. ನಾನು ಕಾಂಗ್ರೆಸ್ನವರು ಇವರನ್ನು ಬಿಟ್ಕೊಡಲ್ಲ, ಇವರನ್ನು ಕಾಂಗ್ರೆಸ್ನವ್ರು ಬಿಟ್ಕೊಡಲ್ಲ. ಒಂದೇ ನಾಣ್ಯದ ಎರಡು ಮುಖಗಳು. 15 ಲಕ್ಷ ಮಾತಾಡಿಲ್ಲ. ವಿದ್ಯಾವಂತರು ಬೆಂಗಳೂರಲ್ಲಿ ನೀವು ಸ್ಥಾಪನೆ ಮಾಡಕ್ ನಿಮ್ಗೆ ಗೆಲ್ಲಕ್ಕಾಗ್ಲಿಲ್ಲ, ಟಿಕೆಟ್ ಕೊಡಕ್ಕಾಗ್ಲಿಲ್ಲ, ಯಾರನ್ನು ಕೂಡ ವಿದ್ಯಾವಂತರು ಇರುವಂತದ್ದು ನೇರವಾಗಿ ಮಾತಾಡಬೇಕು ಅಂದ್ರೆ ದೆಹಲಿಯಲ್ಲಿ ಇವತ್ತು ಕೇಜ್ರಿವಾಲ್ ಪರಿಸ್ಥಿತಿ ಜನ ಏನು ಅಂತ ಅವ್ರಿಗೆ ತಿರಸ್ಕಾರ ಮಾಡಿಟ್ಟಿದ್ದಾರೆ. ಅಣ್ಣಾ ಹಜಾರೆ ಹೋರಾಟದಿಂದ ಬಂದ್ರು ಒಂದು ಸುಳ್ಳು ಇನ್ನೊಂದು, ಇವತ್ತು ಭ್ರಷ್ಟಾಚಾರದ ಬಗ್ಗೆ ಇವರು ಮಾತಾಡಕ್ಕೆ ಗಲಾಟೆ ಮಾಡಕ್ ಬಂದಿದ್ರೆ ರೌಡಿಸಮ್ ಮಾಡ್ತೀರೇನ್ರಿ? ರೌಡಿಸಮ್ ಅಂತ ಹೇಳ್ತೀರಾ? ರೌಡಿ ಅಂತ ಹೇಳುವಂತದ್ದನ್ನ ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ. ಇಬ್ರು ಕೂಡ ರಾಷ್ಟ್ರೀಯ ಪಕ್ಷದವರು ಸರ್. ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಪಕ್ಷ ಈಗಾಗಲೇ ಹೆಸರು ಮಾಡಿದವರು. ದಯವಿಟ್ಟು ಸಾಕಷ್ಟು ಜನ ನೋಡ್ತಾ ಇರ್ತಾರೆ, ವೀಕ್ಷಕರು ನೋಡ್ತಾ ಇರ್ತಾರೆ. ಅವರಿಗೆ ಬಿಜೆಪಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಆಪ್ನವ್ರು ಏನ್ ಮಾಡ್ತಾ ಇದ್ದಾರೆ ಅದು ಗೊತ್ತಾಗ್ಬೇಕು ಸರ್. ಚರ್ಚೆ ಅರ್ಥಗರ್ಭಿತವಾಗ್ಲಿ. ಶಿವನ್ ರೆಡ್ಡಿ ಅವರು ದಯವಿಟ್ಟು ಮ್ಯಾಟ್ರಿಗೆ ಬನ್ನಿ ಸರ್. ಮ್ಯಾಟ್ರಿಗೆ ನಾನು ಹೇಳ್ತಾ ಇರೋದು, ಇವತ್ತು ಅಧ್ಯಕ್ಷರದು ಮಾತಾಡಬೇಕು. ಅದು ಅಧ್ಯಕ್ಷರದು ಏನು ಅಂತಂದ್ಬಿಟ್ಟು ವಿಷಯ ಮಾತಾಡಿದೆ, ಬರೀ ಅದು ಇದು ಮಾತಾಡ್ಕೊಂಡು ಅದು ಅಲ್ಲೇ ವಿಷಯ ಯಾವುದು, ಅದೆಲ್ಲ ಭ್ರಷ್ಟಾಚಾರಗಳ ವಿಷಯ. ಇವಾಗ ಯಾರು ಹೇಳು ಅದೆಲ್ಲ
ಅಲ್ಲ ನೀವು ಏನು ಆಯ್ತು ಮಾತಾಡ್ರಿ, ನೀವು ಮಾತಾಡ್ರಿ, ನಾನು ಮಾತಾಡಲ್ಲ, ನೀವೇ ಮಾತಾಡ್ರಿ. ಹಾಗಾಗಿ ಸರ್, ನಿಮ್ time ಏನ್ ಬರುತ್ತೆ ಸರ್. ಮಾತಾಡ್ಬೇಕು ಅದನ್ನ ಕರೆಕ್ಟ್ ಆಗಿ ಮಾತಾಡ್ಬೇಕು. ನಿಮ್ time ಯಾವುದೇ ಬರುತ್ತೆ ಸರ್. ಆರೋಪವನ್ನ ನಾವು ಒಪ್ಕೊಳ್ಳೋಕೆ ಸಿದ್ಧ ಇದ್ದೀವಿ, ಅದಕ್ಕೆ ತಕ್ಕನಾದಂತ ಉತ್ತರವನ್ನು ಕೊಡ್ತೀವಿ. Okay. ಮೊದಲು ನಿಮ್ ಪಕ್ಷದ ಒಂದು ರಾಷ್ಟ್ರೀಯ ಪಕ್ಷ ತಾನೆ ನಿಮ್ದು. Okay. ಈ ರಾಜ್ಯದಲ್ಲಿ ನಿಮ್ಮ ಅಧ್ಯಕ್ಷರು ಯಾರ್ರಿ? ನಿಮ್ ಪ್ರಧಾನ ಕಾರ್ಯದರ್ಶಿ ಯಾರ್ರಿ? Yes, yes. ನಿಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಇದಾರೇನ್ರಿ ನಿಮ್ಗೆ? ಮಾತಾಡೋಣ ಸರ್. ಇವ್ರಿಗೆ ಇನ್ಫಾರ್ಮೇಶನ್ ಇವ್ರಿಗೆ ಗೊತ್ತಿಲ್ಲ. ಓಕೆ, ನಮ್ಮ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರು ಗೊತ್ತಿಲ್ಲ ಅಂದ್ರೆ ಸರ್, ನನಗೆ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಈ ತರ ಮಾತಾಡಿದ್ರೆ ಜನ ನೋಡ್ತಾ ಇರ್ತಾರೆ ಸರ್, ಅವ್ರಿಗೆ ಏನಾದ್ರೂ ಅರ್ಥ ಆಗ್ಬೇಕು ಇಲ್ಲಿ ಪಕ್ಷದವ್ರು ಏನ್ ಮಾಡ್ತಾ ಇದಾರೆ ಅಂತೇಳಿ. ಶಿವಾನಂದ ರೆಡ್ಡಿ ಅವರೇ, ನಾನು ಹೇಳೋದು ಇಷ್ಟು, ಅಲ್ಟಿಮೇಟ್ಲಿ ಜನರನ್ನ ಮಂಕುಬೂದಿ ಎರಿಸ್ತಾ ಇದ್ದಾರೆ ಈ ಎರಡು ಪಾರ್ಟಿಗಳು ಸೇರ್ಕೊಂಡು. ಓಕೆ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದು ಎಲ್ಲರೂ ಹೇಳಿದ್ದಾರೆ. ವರುಣಾ ಕ್ಷೇತ್ರದಲ್ಲಿ ಸೋಮಣ್ಣ ಹೆಂಗ್ ಸೋತ, ಅವರು ಇನ್ನೊಂದು ಕಡೆ ಬೇರೆಯವ್ರು ಹೆಂಗ್ ಸೋತರು, ಇವೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ ಅಂತ ಅವ್ರ ಪಕ್ಷದಿಂದಲೇ ಹೇಳಿದ್ದಾರೆ ಎಲ್ಲರೂ. ಓಕೆ, BY ವಿಜಯೇಂದ್ರ ಮೇಲೇನೆ ಹೇಳಿದ್ದಾರೆ, ಪೇಪರ್ನಲ್ಲಿ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ್ದಾರೆ, SD ಸೋಮಶೇಖರ್ನ ಉಚ್ಚಾಟನೆ ಮಾಡಿದ್ದಾರೆ. ಇವೆಲ್ಲ ನೋಡಿದರೆ ಬರ್ತೀನಿ ಸರ್. ಭ್ರಷ್ಟಾಚಾರ ಈ ಎರಡು ಪಕ್ಷದಲ್ಲಿ ತುಂಬ ತುಳುಕ್ತಾ ಇದೆ. ಒಂದು ಹೇಳ್ತೀನಿ, ನಮ್ಮ ಪಕ್ಷದಲ್ಲಿ ಒಂದು ಪೈಸೆ ಸಿಕ್ಕಲಿಲ್ಲ, ಒಂದು ಡಾಕ್ಯುಮೆಂಟ್ ಸಿಕ್ಕಲಿಲ್ಲ. ಏಕಾಏಕಿಯಾಗಿ ED CBI ಪೊಲೀಸ್ನವರು ಡೆಲ್ಲಿನಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಮವ್ರನ್ನೆಲ್ಲ ತಗೊಂಡೋಗ್ಬಿಟ್ಟು ಜೈಲಿಗೆ ಹಾಕಿದ್ರು. ಅದೇ ಅವ್ರ ಪಕ್ಷಕ್ಕೆ 25 ಜನ ಸಾವಿರಾರು ಕೋಟಿ ಲೂಟಿ ಮಾಡೋರನ್ನ ವೆಲ್ಕಮ್ ಮಾಡ್ಕೊಂಡ್ಬಿಟ್ಟು ಸೇರಿಸ್ಕೊಂಡ್ರು. ಭ್ರಷ್ಟಾಚಾರ ಅನ್ನೋದು ಈ ಎರಡು ಪಕ್ಷಗಳಲ್ಲಿ ಇದೆ. ನಾವು ಇವಾಗ ಮಾತಾಡ್ತಾ ಇರೋದು ಜನರಿಗೆ ಒಳ್ಳೇದಾಗಬೇಕಾದ್ರೆ, ಅಪೋಸಿಷನ್ ಲೀಡರ್ ಆಗಿ ಧ್ವನಿ ಎತ್ತಬೇಕಾದ್ರೆ ಖಂಡಿತ ನಮ್ಮ ವಿಧಾನಸೌಧದಲ್ಲಿ ನಮಗೆ ಒಳ್ಳೆ ಅಧ್ಯಕ್ಷರು BJPನವ್ರು BY ವಿಜೇಂದ್ರನೇ ಇರಲಿ, ನಮ್ಗೇನು ತಾಪತ್ರೆ ಇಲ್ಲ. ಇಲ್ಲಿ ಆವಾಗ ರಾಜ್ಯಾಧ್ಯಕ್ಷರು ಚೇಂಜ್ ಆಗ್ತಾರೆ, ಅವ್ರು ಮಾಡ್ತಾರೆ, ಇವು ಮಾಡ್ತಾರೆ. ಈ ಬನಗಲ್ಲು ಇವೆಲ್ಲ ಕಾಮನ್ನು ಎಲ್ಲ ಕಡೆನೂ ಇದೆ. ನಾವು ಹಿಂಗೆ ಇರ್ತೀವಿ ಅನ್ನೋದು ಅದು ಒಪ್ಪುವ ಕಥೆನೇ ಅಲ್ಲ. ಎಸ್ ಗಮನಿಸ್ತಾ ಇರಬಹುದು ವೀಕ್ಷಕರೇ, ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಬಿಜೆಪಿಯಲ್ಲಿರುವಂತಹ ಗೊಂದಲಗಳ ವಿಚಾರವಾಗಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಹಾಗೇನೆ ವಿಜಯೇಂದ್ರ ಅವರ ಮೇಲೆ ಅಸಮಾಧಾನ ಇಲ್ವಾ? ಖಂಡಿತವಾಗ್ಲೂ ಒಂದಷ್ಟು ನಾಯಕರು ಹೇಳ್ತಾ ಇದ್ದಾರೆ ಅವರ ಅಧ್ಯಕ್ಷಗಿರಿಯನ್ನ ನಾವು ಒಪ್ಪೋದಿಲ್ಲ ಅಂತೇಳಿ. ಅಧ್ಯಕ್ಷಗಿರಿ ಜಟಾಪಟಿ ವಿಚಾರವಾಗಿ ನಾವು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇತ್ತು, ಯಾರಾಗಬಹುದು ಮುಂದಿನ ಹಂತದಲ್ಲಿ, ಈಗ ಇರುವಂತಹ ಅಧ್ಯಕ್ಷರ ಸಮಸ್ಯೆಗಳೇನು, ಹೋರಾಟಗಳೇನು ಮಾಡಿದ್ದಾರೆ, ಪ್ರತಿಭಟನೆಗಳನ್ನು ಕೂಡ ಮಾಡಿದ್ದಾರೆ, ಅದು ಎಫೆಕ್ಟಿವ್ ಆಗಿದೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗುತ್ತೆ. JDS ವಕ್ತಾರರನ್ನ ಮಾತನಾಡಿಸ್ತೋಣ. ನಾಗೇಂದ್ರ ಸರ್, ಈಗ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟ, ಪ್ರತಿಭಟನೆ, ಪಾದಯಾತ್ರೆ ಎಲ್ಲವೂ ಆಗಿದೆ. ಆದರೆ ಅವರ ನಾಯಕತ್ವವನ್ನು ಅವರದ್ದೇ ಪಕ್ಷದಲ್ಲಿ ಒಂದಷ್ಟು ಜನ ಒಪ್ಕೊಳ್ತಾ ಇಲ್ಲ. ನಿಮ್ಮ ಪಾರ್ಟಿಯವರು ಒಪ್ತೀರಾ ಸರ್ ಅವರ ನಾಯಕತ್ವವನ್ನು? ನೋಡಿ, ಇದು ಒಪ್ಪೋದು ಬಿಡೋದು ಸಹಜ ಕ್ರಿಯೆ, ಅವ್ರವ್ರ ಪಕ್ಷಕ್ಕೆ ಬಿಟ್ಟಂಥ ಒಂದು ವಿಚಾರ ಇದು. ನಾವು ಏನು NDA ಆಗಿದ್ದೀವೋ, NDA ಸರ್ಕಾರ, ಮೈತ್ರಿ ಸರ್ಕಾರ ಏನು ಮಾಡ್ಕೊಂಡಿದ್ದೀವೋ ಅವತ್ತಿಂದ ಇವತ್ತರೆಗೂ ನಮ್ಮ ಮೈತ್ರಿಯಲ್ಲಿ ಯಾವುದೇ ಗೊಂದಲಗಳಿಲ್ಲ, ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಹೋರಾಟದಲ್ಲಿ ಸಹಭಾಗಿಯಾಗಿ ಹೋರಾಟ ಮಾಡಿದ್ದೀವಿ. ನೀವು ನೋಡಿರ್ಬೋದು, ಏನು ಒಂದು ಈ ಮೂಡ ಹಗರಣದಲ್ಲಿ ಯಾವ ರೀತಿ ಎಲ್ಲ ಹೋರಾಟಗಳು ಮಾಡಿದ್ದೀವಿ ಅಂತ. ಪ್ರತಿನಿತ್ಯ ನೀವು ಫ್ರೀಡಮ್ ಪಾರ್ಕಲ್ಲಿ ನೋಡಿರ್ಬೋದು, ಜೊತೆಗೂಡಿ ಯಾಗೆಲ್ಲ ಹೋರಾಟ ಮಾಡಿದ್ದೀವಿ, ಯಾಗೆಲ್ಲ ನಾವು ಹೋರಾಟಗಳು ನಡೆಸ್ತಾ ಇದ್ದೀವಿ ಅಂತ. ಸೊ ಹೀಗಾಗಿ ನಮ್ಮಲ್ಲಿ ಮತ್ತೆ ಮೈತ್ರಿಯಲ್ಲಿ ಯಾವುದೇ ಥರ ಭಿನ್ನಾಭಿಪ್ರಾಯ ಇಲ್ಲ. ಅಧ್ಯಕ್ಷ ಸ್ಥಾನ ಏನು ಅವರು ವಿಜೇಂದ್ರ ಅವರು ಇದ್ದಾರಲ್ಲ, ಈ ಥರ ನಿಜವಾಗ್ಲೂ ಯಂಗ್ ಇಂಡಿಯಾನ ಕಾನ್ಸೆಪ್ಟಲ್ಲಿ ಭಾರತ ದೇಶದಲ್ಲಿ ಇವತ್ತು ಒಪ್ಪಬೇಕಾಗಿದೆ. ಇವತ್ತು ಮುಂದಿನ ಪೀಳಿಗೆಗೆ ಭವಿಷ್ಯಗಳು ನಿರ್ಧಾರ ಮಾಡಬೇಕಾಗಿದೆ. ಸೊ ಇಲ್ಲಿ 60 ವರ್ಷ, 70 ವರ್ಷ, 75 ವರ್ಷ ಆಗಿರೋನೇ ಅಧ್ಯಕ್ಷ ಸ್ಥಾನ ಮಾಡ್ಕೊಂಡು ಹೋಗುವಂಥ ಒಂದು ಕಾಲ ಇತ್ತು. ಅದು ಕಾಂಗ್ರೆಸ್ ಕಾಲ ಇರ್ಬೋದೇನೋ. ಈ BJP ಕಾಲ, JDS ಕಾಲ, ಯಂಗ್ಸ್ಟರ್ಗಳಿಗೆ ಯಂಗ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಮುಂದಿನ ಭವಿಷ್ಯಗಳು ನಿರೂಪಿಸಬೇಕನ್ನೋ ಒಂದೇ ಒಂದು ಸಿದ್ಧಾಂತದ ಮೇಲೆ ಇವತ್ತು ರಾಜ್ಯಾಧ್ಯಕ್ಷ ಸ್ಥಾನಗಳು ಬದಲಾವಣೆ ಆಗ್ತಾ ಇದ್ದಾವೆ. ಗಟ್ಟಿಮುಟ್ಟ ಇರಬೇಕು, ಪಕ್ಷ ಕಟ್ಟಬೇಕಂದ್ರೆ, ಸಂಘಟನೆ ಮಾಡಬೇಕಂದ್ರೆ ಓಡಾಡಬೇಕು. ಇಲ್ಲಿ ಶುಗರು, BP ಟ್ಯಾಬ್ಲೆಟ್ ತಗೊಂಡು ಸುಸ್ತಾಯ್ತಪ್ಪ ಅಂತ ರೆಸ್ಟ್ ತಗೊಂಡು ಮನೆ ಕೂರಂಗಿಲ್ಲ, ಇಲ್ಲ ಪಕ್ಕದ ಹಾಸ್ಪಿಟ್ಲ್ ಓಡಾಡಂಗಿಲ್ಲ. ಯಂಗ್ಸ್ಟರ್ ಯಂಗ್ ಇಂಡಿಯಾ ಕಾನ್ಸೆಪ್ಟ್ ಮೇಲೆ ಇವತ್ತು ಪಕ್ಷಗಳು ನಿಂತಿದ್ದಾವೆ, ಬಲಿಷ್ಠವಾಗಿ ಹೋಗ್ತಾ ಇದ್ದಾವೆ. ಕಾರ್ಯಕರ್ತರಿಗೆ ಹುರಿದುಂಬಿಸ್ತಾ ಇದ್ದಾರೆ, ಮನೆಗೂ ತಲುಪ್ತಾ ಇದ್ದಾರೆ. ಮತ್ತೆ ಒಂದು ಯಂಗ್ ಇಂಡಿಯಾ ಏನು ಒಂದು ಯಂಗ್ ಇಂಡಿಯಾ ಕಾನ್ಸೆಪ್ಟ್ ಇದೆಯಲ್ಲ, ಅದು ಭವಿಷ್ಯದ ನಿಧಿಗಳನ್ನು ನಿರೂಪಿಸುವಂಥದ್ದು. ಸೊ ಆ ಕಾನ್ಸೆಪ್ಟ್ ಮೇಲೆ ಇವತ್ತು JDS ಆಗಲಿ, BJP ಆಗಲಿ ಒಂದು ಒಳ್ಳೆ ಒಮ್ಮತ ತಗೊಂಡು ಇವತ್ತು ಕಾರ್ಯಕರ್ತರ ಮಧ್ಯೆ ಹೋಗ್ತಾ ಇದ್ದೀವಿ. ಆ ವಿಚಾರ ಬಿಟ್ಟು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಣ. ಇವತ್ತು ಏನೇನಾಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗ್ತಾ ಇದೆ, ಹೀನಾಯ ಸ್ಥಿತಿಗೆ ಹೋಗ್ತಾ ಇದೆ. ಇವತ್ತು ರಾಜ್ಯದ ಜನ ಕಣ್ಣೀರಿಡ್ತಾ ಇದ್ದಾರೆ. ಇವತ್ತು ಇವರು ಗ್ಯಾರಂಟಿಯನ್ನು ಒಂದೇ ಒಂದು ನಾಮಫಲಕ ಇಟ್ಕೊಂಡು ಇವತ್ತು ಎಲ್ಲೋ ಒಂದು ಕಡೆ ಇವರು ಕುರ್ಚಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಇದೇ ಗ್ಯಾರಂಟಿಗಳನ್ನ ತೆಲಂಗಾಣ CM ಅವರು ಇಂಪ್ಲಿಮೆಂಟ್ ಮಾಡ್ತಾರೆ, ಅಲ್ಲಿ ಸರ್ಕಾರ ತರ್ತಾರೆ. ಸರ್ಕಾರ ತಂದಾಗ ಅಲ್ಲಿನ ಕ್ಲೀನಾಗಿ ಒಂದು ಪದವಾಗಿ ಹೇಳ್ತಾರೆ. ಅಲ್ಲಿ ಏನಂತ ಹೇಳ್ತಾರೆ ಅಂದರೆ, ಸರ್ಕಾರದ ಆದಾಯ ಬಂದು 22,500 ಕೋಟಿ,
ತೆಲಂಗಾಣ ಮಾಸಿಕ ಆದಾಯ ಇರೋದು. ಓಕೆ. ಅವ್ರಿಗೆ ಖರ್ಚಾಗ್ತಾ ಇರೋದು ಬಂದು 22,500 ಕೋಟಿ ಖರ್ಚಾಗ್ತಾ ಇದೆ. ಸರ್ಕಾರದಿಂದ ಆದಾಯ ಬರ್ತಾ ಇರೋದು ಅವ್ರಿಗೆ 18,500 ಕೋಟಿ. ಅಲ್ಲಿಗೆ ಎಷ್ಟು ಡಿಫ್ರೆಂಟ್ ಬರ್ತಾ ಇದೆ. ಸೊ ಬ್ಯಾಂಕಲ್ಲಿ ಸಾಲ ಕೇಳಕ್ ಹೋದ್ರೆ ಇವ್ರನ್ನ ಕಳ್ಳರ ತರ ನೋಡ್ತಾ ಇದ್ದಾರೆ, ಕಳ್ಳರ ತರ ಭಾವಿಸ್ತಾ ಇದ್ದಾರೆ. ಆ ರೀತಿ ನೋಡ್ತಾ ಇದ್ದಾರೆ. CM ಹೇಳ್ತಾರೆ, ಮತ್ತಿದು ಬೇರೆ ಯಾರು ಅಲ್ಲ ಹೇಳ್ತಾ ಇರೋದು, ತೆಲಂಗಾಣದ ರೇವಂತ್ ರೆಡ್ಡಿ ಹೇಳ್ತಾ ಇರೋದು. ಡೆಲ್ಲಿಗೆ ಏನಾರ ಹೋದ್ರೆ ಅಪಾಯಿಂಟ್ಮೆಂಟೇ ಕೊಡ್ತಾ ಇಲ್ಲ, ಕರೆ ಮಾಡಿ ಕೇಳಿದ್ರೆ ಅಲ್ಲಿನ ಚಪ್ಪಲಿ ಕಳ್ಳರ ತರ ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ಪಕ್ಕದ ರಾಜ್ಯದ ತೆಲಂಗಾಣದ ರಾಜ್ಯದ ಮುಖ್ಯಮಂತ್ರಿಗಳಾದ ರೇವಂತ್ ರೆಡ್ಡಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದ್ರೆ ಅಲ್ಲಿ ಗ್ಯಾರಂಟಿ ಸಂಪೂರ್ಣ ವಿಫಲ ಆಗಿದೆ ಅಂತ ಅರ್ಥ ಅಲ್ವಾ? ಹಿಮಾಚಲ ಪ್ರದೇಶದ ಏನಾಯ್ತು? ಸ್ವತಃ ಹಿಮಾಚಲದ ಪ್ರದೇಶ CM ಬಂದ್ಬಿಟ್ಟು ಜನ ಮುಂದೆ ಬಂದು ಬೇಡಿಕೆ ಇಟ್ಕೊಂಡ್ರು, ಇವತ್ತು ಗ್ಯಾರಂಟಿಗಳಲ್ಲಿ ನಾವು ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ ಅಂತ ಜನಗಳ ಮುಂದೆ ಗೋಗರಿತಾ ಇದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಪತನ ಆಗಕ್ಕೆ ತುಂಬಾ ದಿನಗಳು ಕಾಯ್ತಾ ಇಲ್ಲ, ಕೆಲವು ತಿಂಗಳಲ್ಲಿ ಪತನ ಆಗುತ್ತೆ. ಗ್ಯಾರಂಟಿಯನ್ನ ಒಂದು ಏನು ನಾಮಫಲಕ ಆಗಿದ್ರು ಅದು ಪರಿಪೂರ್ಣ ಆಗ್ತಾ ಇಲ್ಲ. ಆ ಗ್ಯಾರಂಟಿಗಳು ತಲುಪೋಗೋಸ್ಕರ ಕಾಂಗ್ರೆಸ್ ಪಕ್ಷದಲ್ಲಿರೋ ಕಾರ್ಯಕರ್ತರು ಬೇರೆ ನೇಮಕ ಮಾಡಕ್ಕಾಯ್ತು. ಮತ್ತೆ ಅದರಲ್ಲಿ ನಾಮಿನೇಟೆಡ್ ಬೋರ್ಡ್ ಬೇರೆ ಅದನ್ನ ಒಂದು ಅನುಮೋದನೆ ಮಾಡಿದ್ರು, ನಾಮಿನೇಟ್ ಬೋರ್ಡ್ ಮಾಡಿದ್ರು, ಕಾರ್ಯಕರ್ತರು ಅದನ್ನ ಉಸ್ತುವಾರಿ ಕೊಟ್ಟರು. ಅವ್ರಿಗೆ ಜಿಲ್ಲಾಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ, PDO ಆಫೀಸರ್ ಮೇಲೆ ನಂಬಿಕೆ ಇಲ್ಲ, ACDCಗಳ ಮೇಲೆ ನಂಬಿಕೆ ಇಲ್ಲ, ಕಾಂಗ್ರೆಸ್ ಪಂಚಾಯತಿ ಅಧ್ಯಕ್ಷರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ, ಜಿಲ್ಲಾಧ್ಯಕ್ಷರ ಮೇಲೆ ನಂಬಿಕೆ ಇಲ್ಲ, ಶಾಸಕರ ಮೇಲೆ ನಂಬಿಕೆ ಇಲ್ಲ, ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ನಂಬಿಕೆ ಬಂತು ಇವ್ರಿಗೆ. ಅಲ್ಲಿ ಅವ್ರಿಗೆ ಪೇಮೆಂಟ್ ಅಂದ್ರೆ ಏನು ಬೂತ್ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಪೇಮೆಂಟ್ ಫಿಕ್ಸ್ ಮಾಡಿದ್ರು. ಯಾತಕ್ಕಾಗಿ? ಈ ಒಂದು 5 ಗ್ಯಾರಂಟಿಗಳು ಸಮಗ್ರವಾಗಿ ಎಲ್ಲ ಜನ ತಲುಪಬೇಕಂತ. ಯಾವ ಉದ್ದೇಶ ಸ್ವಾಮಿ ನಿಮ್ದು? ಈ ಗ್ಯಾರಂಟಿಗಳು ಏನಾದ್ರೂ ಇವತ್ತು ರಾಜ್ಯಕ್ಕೆ ತಲುಪ್ತಾ ಇದೆಯಾ? ಇವತ್ತು ನಿಂತ ಬಸ್ಗಳಾಗಿದ್ದಾರೆ. ಇವತ್ತು ರಾಜ್ಯಕ್ಕೆ ಕುಮಾರಸ್ವಾಮಿ ಅವರು ಮಾಡಿದಂಥ ದೊಡ್ಡ ಅಪಾರವಾದ ಕೊಡುಗೆ ಇವತ್ತು ನಾವು ರಾಜ್ಯದಲ್ಲಿ ನೋಡ್ಬೋದು. ಇವರು ಏನು ಇವತ್ತು ರಾಷ್ಟ್ರದ ಒಂದು ಮಂತ್ರಿ ಆದ್ರು, ಕೂಡಲೇ 4,500 ಬಸ್ಗಳು ರಾಜ್ಯಕ್ಕೆ ಕೊಟ್ಟಿದ್ದಾರೆ ಸ್ವಾಮಿ ಕೊಡುಗೆ. ಎಲೆಕ್ಟ್ರಿಕ್ ಬಸ್ಗಳು ಕೊಟ್ಟಿದ್ದಾರೆ. ಅತಿ ಹೆಚ್ಚಾಗಿ ಎಲೆಕ್ಟ್ರಿಕ್ ಬಸ್ಗಳನ್ನ ಕೊಟ್ಟಿದ್ರೆ ಕುಮಾರಣ್ಣ ಅವರು ಈ ರಾಜ್ಯಕ್ಕೆ ಆ ರೀತಿಯ ಅಭಿವೃದ್ಧಿಯಾಗಿ ನೋಡ್ಬೇಕು ಹೊರತು ಇವತ್ತು ಬೆಂಗಳೂರು 14,000 ಕಿಲೋಮೀಟರ್ ಗುಂಡಿ ರಸ್ತೆ ಆಗಿದೆ. ಯಾರ ಕಾರಣ ಇದಕ್ಕೆ? ಯಾಕೆ ಅಭಿವೃದ್ಧಿ ನೋಡ್ತಾ ಇಲ್ಲ ಅವರು? ಇವತ್ತು CM ಸ್ಥಾನ ಬದಲಾಗಬೇಕು, ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಬೇಕಂತ ಆಡಳಿತ ಪಕ್ಷದ ಗೊಂದಲ ಗೂಡಾಗಿ ಇವತ್ತು ಬಡ ಜನರು, ಇವತ್ತು ರಾಜ್ಯದ ಜನರು ಕತ್ತಲಲ್ಲಿ ಕುಂತಿದ್ದಾರೆ, ಕಣ್ಣೀರಲ್ಲಿ ಕುಂತಿದ್ದಾರೆ, ಹಸಿವಿಂದ ನರಳ್ತಾ ಇದ್ದಾರೆ. ಇವತ್ತು ವಾಟರ್ ಟ್ಯಾಂಕ್ ತಂದ್ಬಿಟ್ಟು ಬೆಂಗಳೂರಿಗೆ ಇವ್ರದೇ ಆದ ಒಂದು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಂತ ಒಂದು ಸ್ಟೇಟ್ಮೆಂಟ್, ಮೇಕೆದಾಟಿನಿಂದ ಬೆಂಗಳೂರಿಗೂ ಪಾದಯಾತ್ರೆ ಮಾಡಿದ್ರು. ಏನಂತ ಮಾಡಿದ್ರು? ನಾವು ಮೇಕೆದಾಟಿನ ನೀರು ತಂದು ಬೆಂಗಳೂರು ಕೊಡ್ತೀವಿ ಅಂತ ಒಂದು ಪಾದಯಾತ್ರೆ ಮಾಡಿದಂಥ ಸನ್ಮಾನ್ಯ DK ಶಿವಕುಮಾರ್ ಅವ್ರನ್ನೇ ಇವತ್ತು ಸನ್ಮಾನ್ಯ ಸ್ವತಃ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಒಂದು ಕುಚುಕು ಗೆಲ್ಲಿಸ್ತಾನೆ ಇರುವಂಥ ತಮಿಳುನಾಡಿನ ಮುಖ್ಯಮಂತ್ರಿಗಳಾದಂಥ ಸ್ಟಾಲಿನ್ ಅವರು ನಿಮ್ಮ ಸ್ನೇಹಿತರು, ಬಿಸ್ನೆಸ್ ಪಾರ್ಟ್ನರ್ಗಳು, ಮತ್ತೆ ನಿಮ್ಮ ಒಂದು ಕುಚುಕು ಅವ್ರನ್ನ ಕರ್ಕೊಂಬನ್ನಿ, ನಾವು 5 ನಿಮಿಷ CM ಮೋದಿಜಿ ಹತ್ರ ಅಪಾಯಿಂಟ್ಮೆಂಟ್ ಕೊಟ್ಟು ಈ ಸಮಸ್ಯೆನ ಶಾಶ್ವತ ಪರಿಹಾರ ಮಾಡ್ತಾರೆ. ಹಾಗಾದ್ಮೇಲೆ ಇವ್ರೇನ್ ಮಾಡಿದ್ರು? ಇನ್ನೊಂದು ಕಾರ್ಯಕ್ರಮ ಮಾಡಿದ್ರು. ಅದಕ್ಕೆ ತಗೊಂಡು ಇನ್ನೊಂದು ಕಾರ್ಯಕ್ರಮ ಮಾಡಿದ್ರು. 1 ಸೆಕೆಂಡ್ ಇದು ಮುಗಿಸ್ಬಿಡ್ತೀನಿ. ಇದಕ್ಕೆ ತಗೊಂಡು ಏನ್ ಮಾಡಿದ್ರು? ಕಾವೇರಿ ನೀರನ್ನ ಬೆಂಗಳೂರಲ್ಲಿ ಉಚಿತವಾಗಿ ಕೊಡ್ತೀರಿ, ಎಲ್ಲರಿಗೂ ಮನೆಗೂ ಉಚಿತವಾಗಿ ನಾವು ಸೇರಿಸ್ತೀವಿ. ಕಾವೇರಿ ನೀರು BWSSB ಇಂದ ಫ್ರೀ ವಾಟರ್ ಅಂತ ಹೇಳ್ಬಿಟ್ಟು ಸ್ಕೀಮ್ ಮಾಡಿದ್ರು. ಆ ಸ್ಕೀಮ್ ಏನ್ ಮಾಡಿದ್ರು? ಎಲ್ಲ ಹಳೇ ಲಾರಿಗಳು ವಾಟರ್ ಟ್ಯಾಂಕ್ಗಳು ತಂದ್ರು, ತುಕ್ಕಿಡ್ದ ಲಾರಿಗಳು ತಂದು ಎಲ್ಲದಕ್ಕೂ ರೀಪೈಂಟಿಂಗ್ ಮಾಡಿ ವಿಧಾನಸೌಧ ಮನೆ ಫೋಟೋ ಶೂಟಿಂಗ್ ನಿಲ್ಲಿಸಿ ಇವತ್ತು ಕಿಲ್ಬು ಇರ್ದಿರಂಥದ್ದು, ರಸ್ಟ್ ಇರ್ದಿರಂಥದ್ದು ಆ ಕೊಳಕು ನೀರುಗಳನ್ನ ಇವತ್ತು ಬೆಂಗಳೂರು ಕೊಡ್ತೀವಿ ಅಂತ ಹೋಗಿದ್ದಾರೆ. ಈ ರೀತಿಯಾದ ಕಾರ್ಯಕ್ರಮಗಳಿಂದ ಪರಿಣಾಮವಾಗಿ ಅವೈಜ್ಞಾನಿಕವಾದ ಕಾರ್ಯಕ್ರಮ ಮಾಡಿ ಇವತ್ತು ಜನನ ಇವತ್ತು ನಂಬಿಕೆ ದ್ರೋಹ ಮಾಡಿದ್ದಾರೆ ಜನಕ್ಕೆ. ಈ ರೀತಿಯಾದ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಪತನ ಎಲ್ಲಾ ಪರಿಸ್ಥಿತಿಗಳು ಉಲ್ಬಣ ಆಗೋಗಿದ್ದಾವೆ. ಅದು ಅಧ್ಯಕ್ಷ ಸ್ಥಾನನೇ ಇರ್ಬೋದು, ಸಂಪುಟ ವಿಸ್ತರಣೆ ಇರ್ಬೋದು, CM ಸ್ಥಾನ ಇರ್ಬೋದು, ಯಾವ ಕ್ಷಣದಲ್ಲಿ ಬೇಕಾದ್ರೂ ಪತನ ಆಗುವಂತ ಎಲ್ಲ ಒಂದು ಸಂಚಲನ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನೋಡ್ತಾ ಇದ್ದೀವಿ. ಆತ್ಮಾನಂದ್ ಅವರೇ, ನೀವು ಹೇಳ್ತಾ ಇದ್ರಿ ಆಗ್ಲೇ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಪ್ರತಿಭಟನೆ ವಿಚಾರವಾಗಿ ಅಥವಾ ಹೋರಾಟದ ವಿಚಾರವಾಗಿ ಎಲ್ಲವೂ ಕೂಡ ಒಪ್ಪಿಕೊಳ್ಳುವಂಥ ವಿಚಾರ. ಒಂದು ಪಕ್ಷದ ರಾಜ್ಯಾಧ್ಯಕ್ಷ ಅಂತ ಹೇಳಿದ ಮೇಲೆ ಹೋರಾಟಗಳನ್ನು ಮಾಡೋದು, ಸರ್ಕಾರದ ವಿರುದ್ಧ ಧ್ವನಿ ಎತ್ತೋದು ಅವ್ರ ಕೆಲಸ, ಅವ್ರು ಮಾಡಿದ್ದಾರೆ ಎನ್ನುವಂಥದ್ದನ್ನು ಇಟ್ಕೊಳ್ಳೋಣ. ಆದರೆ ಇಷ್ಟೆಲ್ಲ ಹೋರಾಟಗಳ ನಡುವೆ ತಮ್ಮ ಪಕ್ಷದಲ್ಲಿರುವಂಥ ಅಸಮಾಧಾನಿತ ನಾಯಕರನ್ನ ತಣಿಸುವಂಥ ಕೆಲಸ, ಅವರಿಗೆ ಅವರ ಅಸಮಾಧಾನವನ್ನು ಶಮನ ಮಾಡುವಂಥ ಕೆಲಸವನ್ನು ರಾಜ್ಯಾಧ್ಯಕ್ಷರಿಗೆ ಮಾಡ್ಲಿಕ್ಕೆ ಆಗ್ಲಿಲ್ವ ಸರ್? ಹೇಗೆ ನೋಡಿ, ರಾಜ್ಯಾಧ್ಯಕ್ಷರು ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಗೊತ್ತಿರುವಾಗೇನೆ ಒಬ್ಬ ಯುವಕರು. ಪಕ್ಷದಲ್ಲಿ ಅನೇಕ ಜನ ಇವತ್ತು ಹಿರಿಯ ನಾಯಕರುಗಳಿದ್ದಾರೆ.
ಅವರನ್ನ ಸಮಾಧಾನ ಮಾಡಬೇಕಾಗಿದ್ದನ್ನ ನೇರವಾಗಿ ಇವತ್ತು ಹೈಕಮಾಂಡ್ಗೆ ಒಪ್ಪಿಸಿದೆ. ಓಕೆ, ಅದೇನೇ ಅಸಮಾಧಾನ ಇದ್ರೂ ಕೂಡ ಅದನ್ನ ಮಾತಾಡಬೇಕಾದವರು ಹೈಕಮಾಂಡ್. ಅದನ್ನ ಒಬ್ಬೊಬ್ಬರಿಗೆ ಏನೇನು ಮಾತಾಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ಆ ಪ್ರಕ್ರಿಯೆ ನಡೆದಿದೆ. ಅವರನ್ನೆಲ್ಲ ಶಾಂತ ಮಾಡುವಂಥದ್ದು ಆಗಿದೆ. ಮತ್ತೆ ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರಿಯೋದ್ರ ಬಗ್ಗೆ ಯಾರಿಗೂ ಕೂಡ ಇಲ್ಲಿ ಗೊಂದಲ ಏನಾಗ್ತಾ ಇದೆ ಅಂದರೆ, ಅವರ ಅಧಿಕಾರ, ಅವರ ರಾಜಕೀಯ ಭವಿಷ್ಯವನ್ನ ಅವರು ನೋಡ್ಕೊಳ್ತಾ ಇದ್ದಾರೆ ಅಷ್ಟೇ. ಅಧ್ಯಕ್ಷರನ್ನ ಸಮರ್ಥವಾದವನ್ನ ಪಕ್ಷ ಯಾರನ್ನೇ ಮಾಡಿದ್ರು ನಾವು ಒಪ್ಕೊಳ್ತೀವಿ. ನಮಗೆ ಯಾವುದು ಸ್ಥಾನಮಾನಗಳು ಸಿಗಬೇಕು ಪಕ್ಷದಲ್ಲಿ, ನಮ್ಮ ಹಿರಿತನಕ್ಕೆ ಯಾವ ರೀತಿ ಗೌರವ ಬೇಕು ಅನ್ನುವಂಥದ್ದನ್ನ ಒಂದು ಪಕ್ಷ, ಎಲ್ಲ ಪಕ್ಷದಲ್ಲೂ ಅದಿದ್ದೇ ಇರುತ್ತೆ. ಆದರೆ ಅದು ಖಂಡಿತವಾಗ್ಲೂ ಏನು ನಮ್ಮ ಪಕ್ಷದಲ್ಲಿ ಇವತ್ತು ಉಚ್ಚಾಟನೆ ಮಾಡಿದಂಥ ಬಸವರಾಜ ಯತ್ನಾಳ್ ಅವರು ಕೂಡ ಇನ್ನೊಂದು ಪಕ್ಷಕ್ಕೆ ಹೋಗೋದಿಲ್ಲ ನಾನು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಶ್ವರಪ್ಪನವರು ಕೂಡ ಇವತ್ತು ಆ ಸಮುದಾಯ ನಮಗೆ ಇವತ್ತು ಇಲ್ಲಿವರೆಗೂ ಕೂಡ ಯಾವುದೇ ಪಕ್ಷವನ್ನು ಸಂಪರ್ಕ ಮಾಡದೇ ಇರುವಂಥ ಅವರು ಒಬ್ಬ ಪಕ್ಕ ಪಕ್ಷವನ್ನು ಕಟ್ಟಿದಂಥ ಹಿರಿಯ ನಾಯಕರು. ಅಸಮಾಧಾನ ಆಗಿತ್ತು. ಉಚ್ಚಾಟನೆ ಆದ ನಂತರ ಇದು 6ನೇ ಬಾರಿ ಯತ್ನಾಳ್ ಅವ್ರನ್ನ ಪಕ್ಷ ಉಚ್ಚಾಟನೆ ಮಾಡಿ ಮತ್ತೆ ಸೇರಿಸ್ಕೊಳ್ತಾ ಇರೋದು. ಈಶ್ವರಪ್ಪನವ್ರನ್ನು ಕೂಡ ಒಂದ್ ಬಾರಿ ಉಚ್ಚಾಟನೆ ಆಗಿತ್ತು, ಮತ್ತೆ ಸೇರುವಂಥದ್ದು ಏನು ಇಲ್ಲ ಅಂತೇನಿಲ್ಲ. ಅವ್ರಿಗೆ ಚುನಾವಣೆಯಲ್ಲಿ ಅವ್ರ ಮಗನ ಟಿಕೆಟ್ ಕೊಡೋ ವಿಚಾರದಲ್ಲಿ ಅಸಮಾಧಾನ ಆಗಿತ್ತು. ಪಕ್ಷ ಮತ್ತೆ ಬೇಕು ಅಂದ್ರೆ ಅವರನ್ನ ಪಕ್ಷ ಕರ್ಕೊಳ್ಳುವಂತ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ. ಎಲ್ಲರೂ ಒಟ್ಟಿಗೆ ಮಾತ್ರ ಕರ್ಕೊಳ್ತೀರಾ? ಇಲ್ಲ, ಖಂಡಿತವಾಗ್ಲೂ ಅವ್ರಿಗೆ ನಾನು ಹೇಳ್ತಾ ಇರೋದು, ಈಶ್ವರಪ್ಪನವರಾಗ್ಲಿ ಬಸವರಾಜ ಯತ್ನಾಳ್ ಅವರಾಗ್ಲಿ ಯಾವ್ದಾದ್ರೂ ಪಕ್ಷವನ್ನ ಈ ದೇಶದಲ್ಲಿರುವಂತ ಯಾವ್ದಾದ್ರು ಪಕ್ಷವನ್ನ ಹೋಗಿ ಸೇರ್ತೀನಿ ಅನ್ನುವಂಥದ್ದಾಗ್ಲಿ, ನಾನು ಪಕ್ಷ ಕಟ್ತೀನಿ ಅನ್ನುವಂಥ ಮಾತನ್ನ ಯಾರು ಕೂಡ ಇದುವರೆಗೂ ಆಡಿಲ್ಲ. ಆದ್ರೆ ಇಲ್ಲಿ ನಾನು ಒಂದು ಉಲ್ಲೇಖ ಮಾಡೋದೇನಂದ್ರೆ, ಏನು ಮಿತ್ರರು ಹೇಳ್ದಂಗೆ ಜಲಜೀವನ್ ಮಿಷನ್ ಅನ್ನ ಇವತ್ತು ಕೋಟ್ಯಾಂತರ ರೂಪಾಯಿ ಕೇಂದ್ರ ಸರ್ಕಾರದ ಅನುದಾನ ಬರ್ತಾ ಇದ್ರು. ಮೇಕೆ ದಾಟುವಂತ ಯೋಜನೆಯನ್ನ ಬೆಂಗಳೂರು ಕೊಡಕ್ಕಾಗದೇ ಇರುವಂತ, ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳದಂಥದ್ದನ್ನ ಮಾಡಕ್ಕಾಗದೇ ಇರುವಂತ ಒಬ್ಬ ಅಧ್ಯಕ್ಷರು ಇವತ್ತು DCM ಆಗಿದ್ದಾರೆ. ನಮ್ಮಲ್ಲಿ ಒಂದು ಕೇಳುವಂಥದ್ದಾರು ಇದೆ, ಅಧ್ಯಕ್ಷ ನಾನು ಆಗಬೇಕು, ನಮ್ಮ ಸಮುದಾಯದವ್ರು ಆಗಬೇಕು ಅಂತ. ನಿಮ್ಗೆ ಅಲ್ಲಿ ಕೇಳೋಕೆ ಶಕ್ತಿ ಇಲ್ಲ, ಧ್ವನಿ ಇಲ್ಲ, ಭಯಭಕ್ತರಾಗ್ತಾರೆ. ಎಲ್ಲಿ ನನ್ನ CD ಹೊರಗಡೆ ಬಂದ್ಬಿಡುತ್ತೋ, ನನ್ನ ಮೇಲೆ ಏನೇನು ಬಂದ್ಬಿಡುತ್ತೋ ಆಪಾದನೆ ಅಂತೇಳಿ ಇವತ್ತು 2 ಅಧಿಕಾರ ಇರಬಾರ್ದು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು, ನಾನು ಮಂತ್ರಿ ಪದವಿಯನ್ನ ತ್ಯಾಗ ಮಾಡ್ತೀನಿ, ನನಗೆ ಅಧ್ಯಕ್ಷನ್ ಕೊಡಿ ಅಂತ. ಆ ಮಾತಕ್ಕೆ ಫುಲ್ ಸ್ಟಾಪ್ ಹಾಕ್ಬಿಟ್ರು ಒಂದೇ ಸಲ ಹೈಕಮಾಂಡ್. ಇವತ್ತು 2 ಅಧಿಕಾರವನ್ನ DCM ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ರಾಜ್ಯದ ಅಧ್ಯಕ್ಷರಾಗಿ ಅವರನ್ನೇ ನಾವು ಮುಂದುವರಿಸ್ತೀವಿ ಅನ್ನುವಂಥದ್ದನ್ನ ಅವರ ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿ ಕಳಿಸಿರುವಂಥದ್ದು. ಮತ್ತೆ ಅವ್ರನ್ನ ಮುಟ್ಟುವಂತ ಕೆಲಸಕ್ಕೆ ಹೋಗಕ್ಕಿದ್ದಿಲ್ಲ, ಭಯ ಅವರಿಗೆ. ಇದು ರಾಜಕೀಯ ಪಕ್ಷ ಆದ್ಮೇಲೆ ಎಲ್ಲರಿಗೂ ಸಮಾನವಾದಂತ ಗೌರವ, ಅವರ ಅನಿಸಿಕೆಗಳನ್ನು ಕೇಳುವಂಥದ್ದು ಯಾರು ಬೇಕಾದ್ರೂ ಕೇಳ್ಬೋದು, ಕೇಳಕ್ಕೇನಿಲ್ಲ. ಇದು ನಮ್ಮ ಪಕ್ಷದಲ್ಲಿ ಕೇಳುವಂತದ್ದಾರು ಇದೆ ರೀ, ಅಲ್ಲಿ ಕೇಳಕ್ಕೆ ಆಗೋದಿಲ್ವಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕು ನಾವು. ಯುವಕರನ್ನ ತರಬೇಕಾದಂತ ಪಕ್ಷ ಅದು. ಇವತ್ತು ವಂಶ ಪಾರಂಪರಿಕವಾಗಿ ಅಧ್ಯಕ್ಷರಾಗಿದ್ದವರು ಅಲ್ಲಿದ್ದಾರೆ. ಎಲ್ಲೋ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೊನೆ ಗಳಿಗೆಯಲ್ಲಿ ಇವತ್ತು ಕರ್ಕೊಂಡೋಗಿ ಅಧ್ಯಕ್ಷರು ಮಾಡಿದ್ದಾರೆ. ಆದ್ರೆ ಕೀ ಯಾರ ಹತ್ರ ಇದೆ? ಅವ್ರದ್ದು ಅಧಿಕಾರದ ಕೀ. ನೀವ್ ಯಾರನ್ನ ಭೇಟಿ ಮಾಡ್ಬೇಕು, ಯಾವುದೇ ಒಂದು ಸಮಸ್ಯೆಗೆ ಯಾರನ್ನ ಭೇಟಿ ಮಾಡ್ಬೇಕು? ಸೋನಿಯಾ ಗಾಂಧಿ ಭೇಟಿ ಮಾಡ್ಬೇಕು, ಇಲ್ಲ ರಾಹುಲ್ ಅವರು ಗ್ರೀನ್ ಸಿಗ್ನಲ್ ಕೊಡ್ಬೇಕು. ಈ ಪರಿಸ್ಥಿತಿಯಲ್ಲಿ ನಮ್ದು ಆ ರೀತಿ ಇಲ್ಲ. ನಮಗೆ ಹೈಕಮಾಂಡ್ ಸಮರ್ಥವಾಗಿ ಇಲ್ಲಿನ ಪರಿಸ್ಥಿತಿಯನ್ನ ಕೇಳುವಂತ ಸೌಜನ್ಯ ಇದೆ. ಕಾರ್ಯಕರ್ತರಿಂದ ಬೆಳೆದಿರುವಂತ ಯಾವ್ದಾದ್ರು ಈ ದೇಶದಲ್ಲಿ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದನ್ನ ನಾನು ಮತ್ತೊಂದು ಮೇಲೆ ಮಾಡ್ತೀನಿ. ಹಾಗಾಗಿ ಏನು ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರಿತಾರೆ. ಇಲ್ಲ ಅಂದ್ರೆ ನಮ್ಮ ಪಕ್ಷದಲ್ಲಿ ಯಾರೋ ಅಧ್ಯಕ್ಷ ಆಗ್ತಾರೆ. ನಮ್ಮ ಪಕ್ಷದ ಬಗ್ಗೆ ಯಾಕೆ ಅಷ್ಟೊಂದು ಭಯ ನಿಮ್ಗೆ? ನಿಮ್ ಕೈಗೆ ಸರ್ಕಾರ ಅಧಿಕಾರ ಕೊಟ್ಟಿದೆ, ಜನ ಬಹುಮತ ಕೊಟ್ಟಿದ್ದಾರೆ, ಅದ್ರ ಕಡೆ ಗಮನ ಹರಿಸಿ. ನಿಮ್ಗೆ ಹೋರಾಟದ ರುಚಿಯನ್ನ ನಾವು ತೋರಿಸಿದಿವಿ, ಸಮರ್ಥರಿದ್ದೀವಿ. ಖಂಡಿತವಾಗ್ಲೂ ವಿಜೇಂದ್ರ ಅವರೇ ಮುಂದಿನ ದಿನವರೆಗೂ ಅಧ್ಯಕ್ಷರಾಗಿ ಮುಂದುವರಿತಾರೆ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು, ಅಧ್ಯಕ್ಷ ಗಾದಿ ವಿಚಾರವಾಗಿ ಚಿಂತೆ ಮಾಡೋದು ಬೇಡ ಅಂತೇಳಿ. ರಾಜ್ಯದ ಜನರಿಗೆ ಒಂದಷ್ಟು ಚಿಂತೆ ಇರಬಹುದು, ಯಾಕಂತ ಹೇಳಿದ್ರೆ ಬೇರೆ ಪಕ್ಷದವರಿಗೆ ಚಿಂತೆ ಇಲ್ಲದೆ ಇರಬಹುದು, ರಾಜ್ಯದ ಜನರಿಗಿದೆ ಅವ್ರ ಮೇಲೆ. ಯಾಕಂತ ಹೇಳಿದ್ರೆ ಜವಾಬ್ದಾರಿಯುತ ವಿಪಕ್ಷ ಅವರು, ನಮ್ಮ ಧ್ವನಿಗೆ, ನಮ್ಮ ಬೇಡಿಕೆಗಳಿಗೆ ಅವರು ಹೋರಾಟ ಮಾಡ್ತಾರೆ ಎನ್ನುವಂಥದ್ದಾಗಿ ನಂಬಿಕೆ ಇದೆ. ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಗೊಂದಲಗಳು ಇದೆ ಎನ್ನುವಂಥದ್ದಾಗಿ ಚರ್ಚೆಗಳು ಆಗ್ತಾ ಇವೆ.
ಕಾದ್ ನೋಡಬೇಕು ಅದಕ್ಕೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತೇಳಿ. ಮೊನ್ನೆ ತಾನೇ ಸಾಲು ಸಾಲು ಸಭೆಗಳಾಗಿತ್ತು, ಅಮಿತ್ ಶಾ ಕೂಡ ಬಂದಿದ್ರು. ಇನ್ನುಳಿದಂತೆ ನೋಡ್ತಾ ಹೋಗೋದಾದ್ರೆ ಅದಕ್ಕಿಂತ ಮುಂಚಿತವಾಗಿ RSS ನಾಯಕರ ಜೊತೆಯಲ್ಲೂ ಕೂಡ ಸಭೆ ಆಗಿತ್ತು. ಶಿಸ್ತಿನ ಪಾಠ ಹೇಳಿಕೊಟ್ಟಿದ್ದಾರೆ, ಕಲ್ತಿದಾರ ರಾಜ್ಯ ಬಿಜೆಪಿ ನಾಯಕರು ಎನ್ನುವಂಥದ್ದಾಗಿ ಶಿವಾನಂದ ರೆಡ್ಡಿ ಅವರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ಶಿವಾನಂದ ರೆಡ್ಡಿ ಅವರೇ, ರಾಜ್ಯದಲ್ಲಿ ಬಗೆಹರಿಸಬೇಕಾದಂಥ ಸಮಸ್ಯೆಗಳು ಸಾಕಷ್ಟಿವೆ. ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿರೋಧ ಪಕ್ಷಗಳು ಗಮನ ಹರಿಸ್ತಾ ಇಲ್ಲ, ಅವರವರ ವೈಯಕ್ತಿಕ ಹಿತಾಸಕ್ತಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ. ಏನು ಹೇಳ್ತೀರಾ ಸರ್? ನೋಡಿ, ಇವಾಗ ತಾನೇ JDSನವ್ರು ಹೇಳಿದರು, ರಾಜ್ಯಾಧ್ಯಕ್ಷ ಅದು ಏನು ಜನರಿಗೇನು ಪ್ರಾಬ್ಲಮ್ ಆಗ್ತಾ ಇಲ್ಲ, ಅವ್ರು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ಪಕ್ಷದ ಗೊಂದಲ ಅಂತಂದರು. ಇದು ಒಪ್ಪುವ ಮಾತಲ್ಲ. ಓಕೆ. ಯಾಕಂದರೆ ವಿರೋಧ ಪಕ್ಷದಲ್ಲಿ ಅವ್ರು ಇದ್ದಾರೆ. ಆಡಳಿತ ಪಕ್ಷದವರು ಏನೇ ಮಾಡಿದ್ರು ವಿರೋಧ ಪಕ್ಷದವರು ಖಂಡಿಸಬೇಕು. ಅದನ್ನ ಯಾವ್ದು ಹೋರಾಟ ಮಾಡಿದ್ರೆ ಅಂಕಿ ಅಂಶ ಕೊಡಿ ಹಂಗಂತ ಸುಮ್ಮನೆ ಯಾರು ಕುಂತಿದ್ದಾರೆ? ಅಲ್ಲ ಹೇಳಿದ್ದು ನೀವು ಹೇಳಿದ್ದು ಇದಕ್ಕೆ ಅಂಕೆ ಜನರಿಗೆ ಪ್ರಾಬ್ಲಮ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ವಿರೋಧಗಳಿಗೆ ಹೋರಾಟ ಜನರ ಪ್ರಾಬ್ಲಮ್ಗೆ ಈ ಹೋರಾಟ ಮಾಡಿಲ್ಲ, ಈ ಹೋರಾಟ ಮಾಡಿಲ್ಲ, ಈ ಹೋರಾಟ ಮಾಡಿಲ್ಲ, ಯಾವ ಹೋರಾಟಗಳು ಮಾಡಿಲ್ಲ. ಏನ್ ಮಾಡ್ತಾ ಅದನ್ನ ಹೇಳಿ. ಅಂದ್ರೆ ಜನರಿಗೆ ತೊಂದರೆ ಆಗಿಲ್ಲ ಅಂತ ಯಾಕೆ ಹೇಳಿದ್ರಿ? ಜನರಿಗೆ ಯಾವ್ದು ವಿರೋಧ ಮಾಡಿಲ್ಲ, ಯಾವ ಹೋರಾಟಗಳು ಮಾಡಿಲ್ಲ, ಅದನ್ನ ಹೇಳ್ಬೇಕು. ವಿರೋಧ ಪಕ್ಷ ಹೋರಾಟ ಮಾಡಿಲ್ಲ ಅಂತ ಹೇಳ್ಬೇಕು. ಇವ್ರ ಅಧ್ಯಕ್ಷ ಸ್ಥಾನ ಅಂತ ಇಂಥ ಹೋರಾಟದಲ್ಲಿ ಭಾಗವಹಿಸಿಲ್ಲ, JDS ಇಂಥ ಭಾಗವಹಿಸಿಲ್ಲ, ಈ ಹೋರಾಟಗಳ ಬಗ್ಗೆ ಮಾತಾಡ್ಬೇಕು. ದಯವಿಟ್ಟು ಶಿವಾನಂದ ರೆಡ್ಡಿ ಅವರೇ ಮಾತಾಡಿ. ಇದು ಅಪೋಸಿಷನ್ ಜೋರಾಗಿದ್ರೆ ಆಡಳಿತ ಪಕ್ಷದವರು ನಡಿ ಅದಕ್ಕೆ ಇವತ್ತು ಜೈಲ್ಗೆ ಹೋಗಿರೋದು ವಾಪಸ್ ಕೊಟ್ಟಿದ್ದು. ಸರ್ ಅವರೇ ಹೇಳ್ತಾರೆ, ಬಿಜೆಪಿ ನಾಯಕರೇ ಹೇಳ್ತಾ ಇದ್ದಾರೆ ಹೋರಾಟಗಳು ಪ್ರಭಾವವನ್ನ ಬೀರಿಲ್ಲ ಆಡಳಿತದ ಮೇಲೆ. ಯತ್ನಾಳ್ ಎಷ್ಟು ಬಾರಿ ಹೇಳಿಕೆಯನ್ನ ಕೊಟ್ಟರು, ವೈಯಕ್ತಿಕ ವಾಗ್ದಾಳಿ ಅಲ್ವಾ ಸರ್ ಅದು? ಸಿಬಿಐ ಎನ್ಕ್ವೈರಿ ಆಗ್ತಾ ಇದೆ ಸರ್, ಮೂಡಾಗಿರೋದು 14 ಸೈಟ್ ಹಿಂದಕ್ಕೆ ಹೋಗ್ತಾ ಇದೆ ಸರ್, ಸಾರಾಯಿ ಬರ್ತಾ ಇದೆ ಸರ್, ಮತ್ತೆ ಜನರಿಗೆ ತೊಂದರೆ ಆಗ್ತಾ ಇಲ್ಲ. ಜನರ ತೊಂದರೆಗಳು ನೀವು ಏನು ಪ್ರತಿಭಟನೆ ಮಾಡಿದ್ದಾರೆ, ರೈತರು ಹೋರಾಟ ಮಾಡಿದ್ದೀರಿ, ಹೋರಾಟಗಳನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿಲ್ಲ. ರೈತರ ಬಗ್ಗೆ ಮಾತಾಡಿದ್ರೆ, ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡಿದ್ರೆ, ಏನ್ರಿ ಬರೀ ಮೂಡಾಗ ಸಿದ್ದರಾಮಯ್ಯ ಬಿಟ್ಟಿದ್ದು, ಜನರಿಗೆ ಏನ್ರಿ ಬಂದು ಕೊಟ್ಟಿದ್ದೀರಿ ನೀವು? ಹೋರಾಟ ಮಾಡಿ ಜನರ ಬಗ್ಗೆ ಮಾತಾಡ್ರಿ, ಫಸ್ಟ್ ರೈತರ ಬಗ್ಗೆ ಆಡಳಿತ ಪಕ್ಷ ವಿಫಲ ಆಗಿದ್ದಾವೆ, ಮಿತ್ರ ಪಕ್ಷ ಮೊದಲ ಇದ್ರ ಬಗ್ಗೆ ಹೋರಾಟ ಮಾಡಿದ್ರೆ ಯಾರು? JDS ಪಕ್ಷ, ನಿಖಿಲ್ ಕುಮಾರಸ್ವಾಮಿ ಅವರು ನೋಡಿದ್ದೀರಾ? ಮಾತಾಡಿ. ನಾನು ಮಾತಾಡ್ಬೇಕಾದ್ರೆ ನೀವು ಮಾತಾಡಿ ದಯವಿಟ್ಟು. ನಾನು ಹೇಳ್ತೇನೆ, ಜನರು ನೋಡ್ತಾ ಇದ್ದಾರೆ. ಇನ್ನೊಂದು ಅವ್ರು ಹೇಳಿದ್ದು ಆ ಥರ ಮೇಕೆದಾಟು ಅಂದರು. ಮೇಕೆದಾಟು ಬರೀ ಕಾಂಗ್ರೆಸ್ನ ಅವ್ರದ್ದು ಒಬ್ಬರದೇ ಅಲ್ಲ, ಇಲ್ಲಿ ಪಾರ್ಟಿ ತಮಿಳ್ನಾಡು ಇದೆ, ಅದಕ್ಕಿಂತ ಜಾಸ್ತಿ ಹೊಣೆ ಸೆಂಟ್ರಲ್ನಲ್ಲಿದೆ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟು ಅವರಿಬ್ಬರನ್ನ ಕರಿಬೇಕು. ನೀವು ಒಪ್ಪಿಸಿ ನೀವು ಕರ್ಕೊಂಡು ಬನ್ನಿ ಅಂದರೆ ಈ ಅಪ್ಪ ಮಾಡೋದೇನಿಲ್ಲ ಅಲ್ಲಿ. ಮತ್ತು ಇನ್ನೊಂದು, ಸೆಂಟ್ರಲ್ ಗೌರ್ಮೆಂಟು ಫಂಡುಗಳು ಬರ್ತಾ ಇಲ್ಲ, 80,000 ಕೋಟಿ ಫಂಡ್ ಬಂದಿಲ್ಲ ಅಂತ CM 3-4 ಸಾರಿ ಹೋಗ್ಬಿಟ್ಟು PM ಮೀಟ್ ಮಾಡಿ, ನಿರ್ಮಲಾ ಸೀತಾರಾಮನ್ ಮೀಟ್ ಮಾಡಿ ಬರ್ತಾ ಇದ್ದಾರೆ. ಇವರು MP ಗಳಾಗಿದ್ದುಬಿಟ್ಟು ಒಂದು ಬಾಯಿ ಮಾತಿಗಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅಂದರೆ ಜನರು ಉದ್ಧಾರ ಆಗೋದು ಬೇಕಾಗಿಲ್ವ ಕರ್ನಾಟಕದಲ್ಲಿ? ಇವತ್ತು ನಾನು ನೋಡಿದೆ, ಅವರು ತೇಜಸ್ವಿ ಸೂರ್ಯ ಅವರು ಹಳದಿಯಾದ ರೂಟು ಇನ್ನೂ ಆಗಿಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಬಟ್ ಇದು 2014ರಲ್ಲಿ ಅಪ್ರೂವ್ ಮಾಡಿರೋದು. BJP ಗೌರ್ಮೆಂಟ್ ಏನು ಮಾಡ್ತಾ ಇತ್ತು ಇಷ್ಟು ವರ್ಷ? ಯಾಕೆ ಅಪ್ರೂವಲ್ ಕೊಡಲಿಲ್ಲ? ಯಾಕೆ ಸ್ಟಾರ್ಟ್ ಮಾಡಿಸ್ಲಿಲ್ಲ? ಇವ್ರು ಮಾಡೋದು ಮಾಡದೇ ಇರೋದು ಈ ಪಕ್ಷದ ಮೇಲೆ ಹೊಣೆ ಹಾಕೋದು, ಎರಡೂ ಒಂದೇ. ಅವರು ಇವ್ರು ಸೇರಿಕೊಂಡು ಜನರು ತಪ್ಪು ದಾರಿಗೆ ಇಡಿಸ್ತಾ ಇದ್ದಾರೆ. ಅದರಿಂದ ಅದು ಆ ಥರ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಜನರು ಬೇಡಿಕೆ ಏನಂದರೆ, ಅಪೋಸಿಷನ್ನು ಚೆನ್ನಾಗಿ ಇಲ್ಲದೆ ಇರೋದ್ರಿಂದ ಇವೆಲ್ಲ ಆಗ್ತಾ ಇದೆ. ರೇಟ್ಸ್ ಇರ್ಬೋದು, ಪ್ರೈಸ್ ರೇಟ್ಸ್ ಇರ್ಬೋದು, ಮತ್ತು ಇನ್ನೊಂದು ಡೆವಲಪ್ಮೆಂಟ್ ಇಲ್ಲದೆ ಇರ್ಬೋದು, ಮತ್ತು ಇನ್ನೊಂದು ನಮ್ಮ ಹಣ ನಮ್ಮ ತೆರಿಗೆ ಬರದೇ ಇರ್ಬೋದು, ಇನ್ನೊಂದು ಮತ್ತೆ ಈ ರೈತರ ಸಮಸ್ಯೆಗಳಿರ್ಬೋದು, ಮತ್ತೆ ಇವೆಲ್ಲ ಸೇರಿ ಯಾರು ಹೊಣೆ? ಇದಕ್ಕೆ ವಿರೋಧ ಪಕ್ಷವೂ ಹೊಣೆ, ಆಡಳಿತ ಪಕ್ಷವೂ ಹೊಣೆ. ಅಂದರೆ ಇವರಿಬ್ಬರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಕೊಂಡು ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಪ್ರತಿ ದಿವಸನೂ ನಾವು ನೋಡಿಕೊಂಡು ಇವ್ರ ಮಾತುಗಳು ಕೇಳಿಕೊಂಡು ಸುಳ್ಳು ಭರವಸೆಗಳು ಕೇಳಿಕೊಂಡು ಇವ್ರಿಗೆ ವೋಟ್ ಹಾಕಿದ್ದರಿಂದ ನಾವು ಬೈಕೋಬೇಕು.
ಜೆ.ಡಿ. ಸೂಕ್ತಾರರನ್ನು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು, ಇನ್ನೊಂದು ಕಡೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು, ಇವರಿಬ್ಬರ ನಡುವೆ ಹೊಂದಾಣಿಕೆ ಇಲ್ಲ, ಸಮನ್ವಯತೆ ಇಲ್ಲ ಎನ್ನುವಂಥದ್ದಾಗಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅವರು ನಡೆಸಿದಂಥ ಪ್ರತಿಭಟನೆಗೆ ಇವರು ಬರೋದಿಲ್ಲ, ಇವರು ಕರೆದಂಥ ಪ್ರತಿಭಟನೆಗೆ ಅವ್ರು ಬರೋದಿಲ್ಲ ಎನ್ನುವಂಥ ಆರೋಪ. ಯಾಕೆ ಹೀಗೆ ಅಂತೇಳಿ ನೋಡಿ ಸರ್, ನಾವು ಸಾಕಷ್ಟು ಮಾಧ್ಯಮಗಳಲ್ಲಿ ಸಾಕಷ್ಟು ಹೋರಾಟಗಳಲ್ಲಿ ವಿಜೇಂದ್ರ ಜೊತೆ ಕುಂತು ಹೋರಾಟ ಮಾಡಿರೋದ ನಾವು ಸಾಕ್ಷಿ ಸಮೇತ ನೋಡಿದ್ವಿ. ನಿಮ್ಮದೇ ಮಾಧ್ಯಮಗಳು ತೋರಿಸಿದ್ರಿ, ಪತ್ರಿಕೆಗಳು ತೋರಿಸಿದ್ರಿ. ಊಹಾಪೋಹಗಳು ನಡೀತಾನೆ ಇರುತ್ತೆ ರಾಜ್ಯದಲ್ಲಿ. ಯಾಕಂದ್ರೆ ಅದೊಂದು ಪಕ್ಷ, ಒಂದೇ ಪಕ್ಷದಲ್ಲಿರೋವಂಥವ್ರು ಆರ್ ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಬೇರೆ ಬೇರೆ ಪಕ್ಷ ಕಟ್ಕೊಂಡು ಹೋಗಿಲ್ಲ, ಒಂದೇ ಪಕ್ಷದಲ್ಲಿ ಒಂದೇ ತಾಯಿಯ ಮಕ್ಕಳಿದ್ದಂಗೆ. ಸೊ ಯಾವುದೇ ಒಂದು ಹೋರಾಟದಲ್ಲಿ ನಾನು ನೋಡಿದಾಗ ವಿಜೇಂದ್ರ ಅವರು ಅಲ್ಲಿದ್ದಾರೆ, ಆರ್ ಅಶೋಕ್ ಅವರು ಕೂಡ ಇದ್ದಾರೆ. ಆ ಒಂದು ನ್ಯಾಯಯುತವಾದ ಹೋರಾಟಗಳು ಮಾಡಿದ್ದಾರೆ, ಅದನ್ನು ರಾಜ್ಯದ ಜನಗಳು ನೋಡಿದ್ದಾರೆ. ಇವತ್ತು ಹೋರಾಟ ಮಾಡಿಲ್ಲ ವಿರೋಧ ಪಕ್ಷದ ಕರ್ತವ್ಯ ಅಂತಾರೆ. ಮೊಟ್ಟ ಮೊದಲು ಆಡಳಿತ ಪಕ್ಷದ ವೈಜ್ಞಾನಿಕವಾದ ಕಾರ್ಯಕ್ರಮಗಳು ವಿಫಲ ಆಗಿ ಇವತ್ತು ಯಾವುದೋ ಒಂದು ಕಾರ್ಯಕ್ರಮ, ಕ್ರಿಕೆಟ್ ಕರ್ಕೊಂಬಂದು 11 ಜನ ಬಲಿ ಕೊಟ್ಬಿಟ್ರಲ್ಲ ಅವೈಜ್ಞಾನಿಕವಾದ ಕಾರ್ಯಕ್ರಮದಿಂದ. ಅದ್ರ ಬಗ್ಗೆ ಯಾರು ಹೋರಾಟ ಮಾಡಿದ್ರು? ಅದ್ರ ಬಗ್ಗೆ ಕೂಗೆದ್ದವ್ರು ಯಾರು? ಅದನ್ನ CBI ತನಿಖೆ ಹಾಕಬೇಕು, ಕೋರ್ಟ್ ಮೆಟ್ಲಿದ್ದವ್ರು ಯಾರು? ಸೊ ಈ ರೀತಿಯಾಗಿ ಮೊಟ್ಟ ಮೊದಲು ಒಂದು ಅವೈಜ್ಞಾನಿಕವಾದ ಕಾರ್ಯಕ್ರಮದಿಂದ ಇವತ್ತು ಸರ್ಕಾರ ಟೇಕ್ ಆಫ್ ಆಗ್ತಾ ಇಲ್ಲ. ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ವಿಫಲ ಆಗ್ತಾ ಇದ್ದಾವೆ. ಇವತ್ತು ನೀರು ವಾಟರ್ ಟ್ಯಾಂಕ್ ತರ್ತಾರೆ, ಅದ್ರಲ್ಲಿ ಕಿಲಿಬಿರ ಲಾರಿ. ಇವತ್ತು ಕಾವೇರಿ ನದಿಗೆ ಹೋಗ್ತಾರೆ, ಕಾವೇರಿ ಆರತಿ ಮಾಡ್ತೀನಿ ಅಂತ ಹೋಗ್ತಾರೆ, ಕಾವೇರಿ ದಡ ಕ್ಲೀನ್ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಅಲ್ಲಿರೋ ಮಲಿನ ಕ್ಲೀನ್ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿಂದ ಇಂಡಸ್ಟ್ರಿಯಿಂದ ಬರ್ತಾರೆ, ನೀರುಗಳು ಕ್ಲೀನ್ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಇವರು ಕಾವೇರಿ ನದಿಗೆ ಆರತಿ ಮಾಡ್ತೀನಿ ಅಂತ ಹೋಗ್ತಾರೆ. ಈ ರೀತಿಯಾಗಿ ಬರೀ ಲೂಟಿ ಸ್ಕ್ಯಾಮ್ ಮಾಡ್ತಾರೆ. ಇವತ್ತು AICC ಕೂಡ ಕಂಟ್ರೋಲ್ ಇದ್ದಂಗೆ ಆಗಿದೆ. ಇವತ್ತೇನೋ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಹೋಗಿ ಏನಾದ್ರು ಕಂಪ್ಲೇಂಟ್ ಮಾಡ್ಬೇಕಂತಂದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ಇವತ್ತು ಸ್ಟೇಟ್ಮೆಂಟು? ನಮ್ಮ ಹೈಕಮಾಂಡ್ಗೆ ಹೇಳ್ಬೇಕು ಅಂತಾರೆ. ಹೈಕಮಾಂಡ್ ಯಾರು ಮತ್ತೆ? ಸನ್ಮಾನ್ಯ ಮಲ್ಲಿಕಾರ್ಜುನ್ ಅವರು ಏನು ಮತ್ತೆ? ಈ ರೀತಿಯಾಗಿ ಪ್ರಶ್ನೆಗಳು ರಾಜ್ಯದಲ್ಲಿ ಎದ್ದು ಕಾಣಿಸ್ತಿದೆ, ದೇಶದಲ್ಲಿ ಕಾಣಿಸ್ತಾ ಇದ್ದಾವೆ. ಇವತ್ತು ನೋಡಿ ಯಾವ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷ ಪರಿಸ್ಥಿತಿ ಆಗಿದೆ ಅಂದ್ರೆ 40 ಜನ ಶಾಸಕರನ್ನ 2 ನಿಮಿಷ ಸೂರ್ಜಿವಾಲ ಅವ್ರು ಬಂದು ಇಂಟರ್ವ್ಯೂ ಮಾಡ್ತಾರೆ. ಏನಂತ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ? ನಿಮ್ಮ ಪಕ್ಷದ ಅಭಿವೃದ್ಧಿ ಏನು, ನೀವೇನೇನು ಕಾರ್ಯಕ್ರಮಗಳು ಮಾಡಿದಿರಿ ಅಂತ. ಅದಕ್ಕೆ ಅವ್ರದೇ ಶಾಸಕರು ಹೇಳ್ತಾರೆ, ಅಯ್ಯೋ ಮೀಟರ್ ಆಫ್ ಆಗೋಯ್ತು, ನನಗೆ ಮೀಟರ್ ಆಫ್ ಆಗೋಯ್ತು ಅಂತ ಬಂದು ಹೇಳ್ಕೊಂತಾರೆ. ಏನ್ ಮೀಟರ್ ಆಫ್ ಆಗೋಯ್ತು? ಯಾವ ರೀತಿ ಮೀಟರ್ ಆಫ್ ಆಗೋಯ್ತು ಅಂದ್ರೆ ಸೂರ್ಜಿವಾಲರಿಗೆ ಆ ಕ್ಷೇತ್ರದ ಪರಿಸ್ಥಿತಿ ಏನಂತ ಗೊತ್ತಾಗಿ ಮೀಟರ್ ಆಫ್ ಆಗೋಯ್ತಾ? ಅಭಿವೃದ್ಧಿನೇ ಆಗಿಲ್ಲ ಅಂತೇಳಿ. ಇದ್ ಕಡೆ ಇನ್ನೊಂದ್ ಕಡೆ ಹೇಳ್ತಾರೆ, ಇವ್ರು ರಾಜಕಾಗಿ ಅವರು, ನಾನು ಗುದ್ಲಿ ಪೂಜೆ ಮಾಡಿ 2 ವರ್ಷ ಆಗಿದೆ, ವರ್ಕ್ ಆರ್ಡರ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಅವ್ರದ್ದೇ ಶಾಸಕರುಗಳ ಸಮಸ್ಯೆಗಳು 108 ಇದ್ದಾಗ ಅಭಿವೃದ್ಧಿ ಎಲ್ಲಾಗುತ್ತೆ ರಾಜ್ಯದು? ಪ್ರತಿ ಕ್ಷಣ ಬರೀ ಅವೈಜ್ಞಾನಿಕ ಕಾರ್ಯಕ್ರಮಗಳೇ ಮಾಡ್ತಾ ಇದ್ದಾರೆ ಇವ್ರು. ಇವತ್ತು ನೋಡಿ ಅವ್ರು ಸಮಾವೇಶಗಳು ಮಾಡ್ಕೊಂತ ಇದ್ದಾರೆ. ನಾವು ಪರಿಪೂರ್ಣವಾಗಿ ಸರ್ಕಾರ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಏನ್ ಸರ್ಕಾರ ಕೊಟ್ಟಿದ್ದಾರೆ? ಇವತ್ತು 6 ತಿಂಗಳಾಗಿದೆ 2 ಸಾವಿರ ಕೊಟ್ಟು. ಯುವ ನಿಧಿ ಏನಾಗೋಯ್ತು? ಫ್ರೀ ಕರೆಂಟ್ ಹೇಳಿ ಇವತ್ತು ಅದ್ಮೇಲೆ ಲೂಟಿ ಮಾಡ್ತಾ ಇದ್ರಲ್ಲ. ಸ್ಮಾರ್ಟ್ ಮೀಟರ್ 15,000 ಕೋಟಿ ಲೂಟಿ ಮಾಡಿದ್ರಲ್ಲ. ಸೊ ಇದು ಸರ್ಕಾರ ನಡೀತಾ ಇರೋದು ದುರಾಡಳಿತ, ಭ್ರಷ್ಟಾಚಾರ. ಇವತ್ತೊಬ್ಬ ಪೊಲೀಸ್ ಅಧಿಕಾರಿ SP ಅವ್ರ ಮೇಲೆ ನಡೆದಂತ ಒಂದು ನೀತಿಗಳು ಮತ್ತು ಅವರು ಅವಮಾನಿಕರವಾಗಿ ನಡೆಸ್ಕೊಳ್ತಾ ರೀತಿ ಇದೆಯಲ್ಲ, ರಾಜೀನಾಮೆ ಕೊಡಕ್ ಬಂದಾದ್ರು ಅವರು. ಬೇಡ, ಈ ಸರ್ಕಾರದಲ್ಲಿ ನಾವು ಅಧಿಕಾರಿಗಳಿಗೆ ಗೌರವ ಇಲ್ಲ ಅಂತ ರಾಜೀನಾಮೆ ಕೊಡಕ್ ಹೋದ್ರು. ಈ ಒಂದು ದುಷ್ಟ ಸರ್ಕಾರದಲ್ಲಿ ಇವತ್ತು ಅಧಿಕಾರಿಗಳಿಗೆ ಬೆಲೆ ಇಲ್ಲ. ಇವತ್ತು ಶಾಸಕರ ಪರಿಸ್ಥಿತಿ ಏನ್ ಹೇಳ್ತಾರೆ ಶಾಸಕರಲ್ಲಿ? ಇವತ್ತು ಸಚಿವರು ಮೀಟ್ ಮಾಡಕ್ ಆಗ್ತಾ ಇಲ್ಲ, ಮನೆಗಳಿಗೆ ಹೋದ್ರೆ ಕಾಯ್ಬೇಕಾಗ್ತಾ ಇದೆ, ಕಾಯ್ದ್ರು ಸಿಗಲ್ಲ, ವಿಧಾನಸೌಧಕ್ಕೆ ಹೋದ್ರು ಸಿಗಲ್ಲ, ಸಮಸ್ಯೆಗಳು ಕೇಳಕ್ ಆಗ್ತಾ ಇಲ್ಲ. ಇನ್ನೊಂದು ಸಣ್ಣ ವಿಚಾರ, ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಆಗ್ತಾರಂತ ಇವತ್ತು ಪರಿಸ್ಥಿತಿ ಏನು? ಇವತ್ತು ಕ್ಷೇತ್ರದಲ್ಲಿ ಡಾಕ್ಟರ್ಗಳಿಲ್ಲ, ಸರ್ಕಾರಿ ಹಾಸ್ಪಿಟಲ್ ಡಾಕ್ಟರ್ಗಳಿಲ್ಲ, ಅಲ್ಲಿರೋಂಥ ಕ್ಷೇತ್ರ ಜನಗಳಿಗೆ ಇವತ್ತು ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ಗಳಿಲ್ಲ ಅಂದ್ರೆ ಅವ್ರು ಎಲ್ಲೋಬೇಕು? ಇದು ಆರೋಗ್ಯ ಇಲಾಖೆ ಮಿನಿಸ್ಟರ್ಗೆ ಕಿವಿ ಕೇಳಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ, ಶಾಸಕರ ಕೈ ಸಿಗ್ತಾ ಇಲ್ಲ, ವಿಧಾನಸೌಧ ಸಿಗ್ತಾ ಇಲ್ಲ ಅನ್ನೋ ಒಂದು ದೊಡ್ಡ ಗೋಳು ಅವ್ರದೇ ಪಕ್ಷದ ಶಾಸಕರ ಪರಿಸ್ಥಿತಿ ಇವತ್ತು. ಆತ್ಮಾನಂದ್ ಅವರೇ, ಈಗ ಇರುವಂತ ಪ್ರಶ್ನೆ ಅಂತ ಹೇಳಿದ್ರೆ, ವಿಜೇಂದ್ರ ನಾಯಕತ್ವದಿಂದ ಪಕ್ಷಕ್ಕೆ ಒಂದಷ್ಟು ಡ್ಯಾಮೇಜ್ಗಳಾಗಿವೆ, ಹಿರಿಯ ನಾಯಕರು ಮುನಿಸ್ಕೊಂಡಿದ್ದಾರೆ. ಒಂದ್ ವೇಳೆ ಇವರನ್ನೇ ಕಂಟಿನ್ಯೂ ಮಾಡಿದ್ದೇ ಆದಲ್ಲಿ ಗಾಯ ಇನ್ನಷ್ಟು ದೊಡ್ಡದಾಗುತ್ತೆ ಎನ್ನುವಂತ ಆರೋಪ. ಏನ್ ಹೇಳ್ತೀರಾ ಸರ್ ಈ ವಿಚಾರವಾಗಿ? ಈ ರಾಜ್ಯದ ಪಕ್ಷವನ್ನು ಕಟ್ಟಿ ಬೆಳೆಸದಂಥ ರೈತ ನಾಯಕರಾದಂಥ ಯಡಿಯೂರಪ್ಪನವರ ಅಧ್ಯಕ್ಷ ಆದಾಗಲೂ ಕೂಡ ಈ ಥರದ ಅಸಮಾಧಾನಗಳು ಇದ್ದಿದ್ದೆ, ಅವತ್ತು ನೋಡಿದ್ದೀವಿ. ಇವತ್ತು ಯುವಕರಿದ್ದಾರೆ, ಸಮರ್ಥರಿದ್ದಾರೆ, ಪಕ್ಷ ಹೈಕಮಾಂಡ್ ಇದೆ, ಸದೃಢವಾಗಿದೆ. ಎಲ್ಲರನ್ನ ಏನು ಹೇಳಬೇಕೋ, ಯಾವ ರೀತಿ ಬುದ್ಧಿ ಹೇಳಬೇಕೋ ಎಲ್ಲರೂ ಪಕ್ಷದ ಶಿಸ್ತಿನಲ್ಲಿ ಇವತ್ತು ಇದ್ದಂಥವರೇ ಇವತ್ತು ಮಾತಾಡ್ತಾ ಇದ್ದಾರೆ. ಅವ್ರು ಮತ್ತೆ ಪಕ್ಷ ಯಾವುದೇ ಒಂದು ಹೇಳಿಕೆಯನ್ನು ಕೊಟ್ಟು ಯಾರನ್ನೇ ಅಧ್ಯಕ್ಷರು ಮಾಡಿದ್ರು ಕೂಡ ವಿಜೇಂದ್ರ ಅವರನ್ನ ಮುಂದುವರಿಸೋದು ಖಂಡಿತ ಆಗುತ್ತೆ. ಅವ್ರ ಸಾರಥ್ಯದಲ್ಲಿ ಎಲ್ಲರೂ ಕೂಡ ಒಂದು ಒಗ್ಗಟ್ಟಿನ ಮಂತ್ರದೊಂದಿಗೆ ಮುಂದಿನ ಪಕ್ಷ ಸಂಘಟನೆಗೆ ಖಂಡಿತವಾಗ್ಲೂ ಹೊರಡ್ತಾರೆ. ಮತ್ತೆ ಇವ ಮಿತ್ರರು ABP ಮಿತ್ರರು ಹೇಳ್ತಾ ಇದ್ರು, ಆಪ್ ಮಿತ್ರರು, ಇವ್ರಿಗೆ ಜವಾಬ್ದಾರಿ ಇಲ್ವಾ? ವಿರೋಧ ಪಕ್ಷವಾಗಿ ಇದ್ದಂಥವ್ರು ಒಂದು ಪಕ್ಷವಾಗಿ ಅಧ್ಯಕ್ಷ ರೀ,
ಪಂಜಾಬಲ್ಲಿ ನೀವು ಆಡಳಿತ ಮಾಡ್ತಾ ಇದ್ದೀರಿ ಈ ದೇಶದಲ್ಲಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ಇದೀವಿ ನಾವು. ಓಕೆ. ನಿಮ್ಮ ಜವಾಬ್ದಾರಿ ಏನು? ನಮ್ಮ ಹೋರಾಟ ನಿರಂತರ. ಓಕೆ. ನೀವು ಒಂದು ಹೋರಾಟ ತೋರಿಸ್ರಿ ರಾಜ್ಯದಲ್ಲಿ. ನಿಮ್ಮ ಅಧ್ಯಕ್ಷರು ಯಾರು ಅಂತಾನೆ ಗೊತ್ತಿಲ್ಲ, 6 ತಿಂಗಳಿಗೊಬ್ರು ಹೋರಾಟ ಆಗುತ್ತೆ. ನಿಮ್ದು ಒಂದೇ ಒಂದು ಹೋರಾಟ. ಹಾಗಾದ್ರೆ ಜನದ ಬಗ್ಗೆ ನಿಮ್ಗೇನು ರಾಜಕೀಯ ಪಕ್ಷವಾಗಿ ಏನು ಕಾಳಜಿನೇ ಇಲ್ವಾ? ಇವತ್ತು ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಜನ ಯುವಕರು ಸತ್ರು, ಎಲ್ಲೋಗಿತ್ತು? ನಿಮ್ ನೈತಿಕತೆ ಇಲ್ವಾ? ನಿಮ್ ಪಕ್ಷದ ನೈತಿಕತೆ ಇಲ್ವಾ? ನೈತಿಕತೆ ಇಲ್ವಾ? ಎಲ್ಲಾದ್ರೂ ಒಂದು ಹೋರಾಟ, ಯಾವುದೇ ಪತ್ರಿಕೆಯಲ್ಲಿ ಒಂದು ಹೋರಾಟ, ಯಾವುದೋ ಒಂದು ಮೂಲೆಯಲ್ಲೇ ನೀವು ಇವತ್ತು ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಪಂಜಾಬಲ್ಲಿ ಆಡಳಿತ ವಿರೋಧ ಪಕ್ಷವಾಗಿ ದೆಹಲಿಯಲ್ಲಿ ಇದೀರಿ. ಇಷ್ಟೆಲ್ಲ ಇದ್ರೂ ಕೂಡ ನೀವು ಇನ್ನೊಬ್ಬರ ಮೇಲೆ ಬೆಟ್ಟು ತೋರಿಸೋದನ್ನ ಬಿಟ್ಟು ನಿಮ್ಮ ಜವಾಬ್ದಾರಿಯನ್ನು ಕೂಡ ಇದೆ, ಅದನ್ನ ನೋಡ್ಬೇಕು ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಏನ್ ಕೇಂದ್ರ ಸರ್ಕಾರದಿಂದ ಅನುದಾನ ಕೊಡ್ಲಿಲ್ಲ, ಯಾವುದು ಕೊಡೋದಿಲ್ಲ ಅನ್ನುವಂಥದ್ದನ್ನು ಮಿತ್ರರು ಹೇಳಿದ್ರು. ಯೋಜನಾ ಕಮಿಟಿ ಮೀಟಿಂಗಿಗೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಹೋಗ್ತಾರೆ, ಕಾಂಗ್ರೆಸ್ನವ್ರಿಗೆ ಹೋಗಕ್ಕೇನು? ನಾನು ಸಿದ್ದರಾಮಯ್ಯನವ್ರು ಹೇಳೋದಿಲ್ಲ. ಸಿದ್ದರಾಮಯ್ಯನವ್ರು ಮೊನ್ನೆ ಹೋಗಿದ್ದೇನಂದ್ರೆ ಒಂದು ನಿಮಿಷ, ನಾನು ಖಂಡಿತ ಒಂದು ನಿಮಿಷ, ಒಂದು ಅವಕಾಶ ಬೇಕು ನೋಡಿ. ಕೊನೆಯ ಮೀಟಿಂಗ್ಗೆ ಪ್ಲಾನಿಂಗ್ ಅಪ್ರೂವಲ್ ಆಗೋ ಮೀಟಿಂಗ್ ಹೋಗಿದ್ದವರು ಏನನ್ ಕೊಡ್ಬೇಕು, ನನ್ಗೆ ಎಷ್ಟು ಬೇಕು, ಯಾವುದಕ್ಕೆ ಯಾವ ಯೋಜನೆಗೆ ಬೇಕು ಅನ್ನುವಂತ ಪ್ಲಾನಿಂಗ್ ಕೊಡದೆ ನೀವು GST ಅರ್ಧ ದುಡ್ಡು ಕೊಟ್ಬಿಡಿ ಅಂದ್ರೆ, ನೀವು ಈ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆ ಇಡೀ ದೇಶದಲ್ಲಿ 28 ರಾಜ್ಯ ಇದೆ, ಕರ್ನಾಟಕ ಒಂದೇ ಅಲ್ಲ, ಕರ್ನಾಟಕದ ಒಂದೇ ಶಿವಾನಂದ ರೆಡ್ಡಿ ಅವರ ಕೊನೆಯದಾಗಿ ಈಗ ಬಿಜೆಪಿಯಲ್ಲಿ ವಿಜೇಂದ್ರ ಅವರ ನಾಯಕತ್ವದಿಂದ ಮುಂದೆ ಆಗುವಂತ ಲಾಭಗಳು ನಷ್ಟಗಳು ಏನು ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಸರ್? ವಿಜೇಂದ್ರ ಅವರೇ ಕಂಟಿನ್ಯೂ ಮಾಡಿದರೆ ನಷ್ಟಗಳು ಜಾಸ್ತಿ ಆಗ್ತದೆ. ಯಾವತ್ತೇ ಆಗಲಿ ಇಷ್ಟು ಬಣಗಳು ಯಾವ ಪಕ್ಷದಲ್ಲೇ ನಾವು ನೋಡಿಲ್ಲ. ಅದರಿಂದ ಇವಾಗ ಅದು ಕುಟುಂಬ ರಾಜಕೀಯ. ಇವರು ಯಂಗ್ ಇಂಡಿಯಾ ಅಂತಾರೆ. ಯಂಗ್ ಇಂಡಿಯಾ ನಾವು ಇನ್ನೂ ನೋಡ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಸೆಂಟ್ರಲ್ನಲ್ಲೂ ಅವರೇ ಇರೋದು, ಇವರು ಪಾರ್ಲಿಮೆಂಟ್ನಲ್ಲಿ 40 ವರ್ಷದಿಂದ ಇದ್ದಾರೆ. ಏನೋ ಒಳ್ಳೆ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಜನರಿಗೆ ಒಳ್ಳೇದು ಮಾಡಿದ್ರೆ ಸಾಕು. ಸರ್, ಕೊನೆಯ ಪ್ರತಿಕ್ರಿಯೆ ಚುಟುಕಾಗಿ. ಮೊನ್ನೆ ನೋಡಿದಂತೆ ಒಂದು ವಿಚಾರದಲ್ಲಿ ಇಕ್ಬಾಲ್ ಹುಸೇನ್ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗ ಮಾಡಿಬಿಟ್ರು KPCC ಅಧ್ಯಕ್ಷರು DK ಶಿವಕುಮಾರ್ ಅವರು. ಅದೇ ಪಕ್ಷದಲ್ಲಿ 18 ಜನ ಹೊರಗಡೆ ಬಂದು ಪಬ್ಲಿಕ್ ಆಗಿ ಸಾರ್ವಜನಿಕರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟರು. ಅವ್ರು ಒಂದೇ ಒಂದು ನೋಟಿಸ್ ಇಶ್ಯೂ ಮಾಡಿದ್ರ ಆ ಮಾಡೋ ಶಕ್ತಿ ಆ KPCC ಅಧ್ಯಕ್ಷ ಸ್ಥಾನಕ್ಕೆ ಇದೆಯಾ? ಯಾಕೆ ಜಾರ್ಜ್ ಮಾಡಕ್ಕಾಗುತ್ತಾ, ದೇಶಪಾಂಡೆ ಮೇಲೆ ಮಾಡಕ್ಕಾಗುತ್ತಾ, ಸತೀಶ್ ಜಾರಕಿಹೊಳಿ ಮೇಲೆ ಮಾಡಕ್ಕಾಗುತ್ತಾ, ದಿನೇಶ್ ಗುಂಡೂರಾವ್ ಮೇಲೆ ಮಾಡಕ್ಕಾಗುತ್ತಾ, ಜಮೀರ್ ಮೇಲೆ ಮಾಡಕ್ಕಾಗುತ್ತಾ? ಯಾಕೆ ಮಾಡಕ್ಕಾಗ್ತಾ ಇಲ್ಲ ಅಂತ KPCC ಅಧ್ಯಕ್ಷ ಒಂದು ಪ್ರಶ್ನೆ. ಅಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿದ್ರು ಅಂತ ಆಯ್ತಲ್ವಾ? ಸೊ ಹಿಂಗಾಗಿ ಪಕ್ಷದಲ್ಲಿ ಯಾವ ಆಂತರಿಕ ಸಮಸ್ಯೆಗಳಿರ್ತವೆ, ಬಗೆಹರಿತವೆ. ವಿಜೇಂದ್ರ ಅವರೇ ಮುಂದುವರಿಸ್ತಾರೆ. JDS ಪಕ್ಷದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರೇ ಅಧ್ಯಕ್ಷರಾಗ್ತಾರೆ. ಹೀಗಾಗಿ ರಾಜ್ಯದ ಅಭಿವೃದ್ಧಿಗೆ ಯಾವುದೇ ತೊಂದರೆ ಇಲ್ಲ. ನಾವು ವಿರೋಧ ಪಕ್ಷದ ಸ್ಥಾನ ಕುತ್ಕೊಂಡು ಏನು ಹೋರಾಟ ಮಾಡಬೇಕು? ನಿಂತ ಆಡಳಿತ ಪಕ್ಷ ನಿಂತ ಯಂತ್ರ ಆಗಿದೆ, ಅದನ್ನ ಪಕ್ಷನೇ ತೆಗಿಬೇಕು. ಪಕ್ಷನೇ ಜನನೇ ತಿರಸ್ಕಾರ ಮಾಡೋಂಥ ಪರಿಸ್ಥಿತಿ ಇವತ್ತು ಪತನ ಆಗೋ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ನಿಂತಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಬಿಡೋದು ಗ್ಯಾರಂಟಿ. ಸುಭದ್ರವಾದ ಸರ್ಕಾರ ಮುಂದಿನ ದಿನಗಳು ಬರುವಂತ ಒಂದು ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾದ್ ನೋಡೋಣ. ಗಮನಿಸ್ತಾ ಇರಬಹುದು ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನು ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ JDS ವಕ್ತಾರರಾಗಿರುವಂಥ ಡಾಕ್ಟರ್ ನಾಗೇಂದ್ರ ಅವರು, BJP ವಕ್ತಾರರಾಗಿರುವಂಥ ಆತ್ಮಾನಂದ ಐಚೆ ಅವರು, ಹಾಗೆಯೇ ಆಪ್ ವಕ್ತಾರರಾಗಿರುವಂಥ ಶಿವಾನಂದ ರೆಡ್ಡಿ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಬಿಜೆಪಿಯಲ್ಲಿ ಗೊಂದಲಗಳಂತೂ ಸರ್ವೇ ಸಾಮಾನ್ಯವಾಗಿದೆ. ಒಂದ್ ಕಡೆಯಲ್ಲಿ ವಿಜೇಂದ್ರ ಅವರನ್ನ ವಿರೋಧಿಸಿಕೊಂಡು ಬಂದವರಲ್ಲಿ ಒಂದು ಬಣವೇ ಬಿಜೆಪಿಯಲ್ಲಿದೆ. ಆದರೆ ಇಲ್ಲಿ ರಾಜ್ಯದ ಜನರಿಗೆ ಬೇಕಾಗಿರೋದು ಇದಲ್ಲ. ನೀವು ಯಾವ ರೀತಿಯಾಗೂ ಬೇಕಾದರೂ ಪಕ್ಷ ಸಂಘಟನೆ ಮಾಡಿ, ಯಾವ ರೀತಿಯಾದರೂ ಬೇಕಾದರೂ ಚುನಾವಣೆಗೆ ಹೋಗಿ, ಆದರೆ ನಿಮ್ಮ ಹೋರಾಟಗಳಿಂದ ಜನರ ಧ್ವನಿಯಾಗಿ, ಜನರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿ ಅವರಿಗೇನಾದರೂ ಲಾಭ ಆಗಲಿ ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.